ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ನಮ್ಮ ರಕ್ಷಕನಾದ ಯೇಸುವೆ, ನಿಮ್ಮ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ದಿನ ವಾಕ್ಯದ ಮೂಲಕವಾಗಿ ನನ್ನೊಂದಿಗೆ ನೀನೇ ಮಾತಾಡು, ಕೇಳುವವರ ಹೃದಯದಲ್ಲಿ ಕಾರ್ಯ ಮಾಡು. ನೀನು ತಿರುಗಿ ಬರುವುದರ ಒಳಗಾಗಿ ಅಪ್ಪ ನಮ್ಮೆಲ್ಲರನ್ನು ಸಿದ್ಧ ಮಾಡು. ಪರಿಶುದ್ಧಾತ್ಮನೇ, ನೀನೇ ನನಗೆ ನಾಯಕನಾಗಿದ್ದು ಮುಂಬಲವು ಹಿಂಬಲವಾಗಿದ್ದು ನಡೆಸು. ನಾನೇನು ಅಲ್ಲ, ನಾನು ಜೀರೋ, ನಾನು ಸೊನ್ನೆ. ನೀನೇ ಅಪ್ಪ ದೇವರ ಸರ್ವಶಕ್ತನು. ನನ್ನ ಮೂಲಕ ಬೋಧಿಸು, ಮಾತನಾಡು. ಯೇಸುವೆ ಮಾತನಾಡು, ಪರಿಶುದ್ಧಾತ್ಮನೇ ಮಾತನಾಡು. ಸರ್ವಶಕ್ತನಾದ ದೇವರೇ, ನೀನೇ ನನ್ನ ಮೂಲಕವಾಗಿ ಮಾತಾಡು. ನಮ್ಮೆಲ್ಲರನ್ನು ಸಿದ್ಧಪಡಿಸು. ಈ ಸಮಯವನ್ನು, ವಾಕ್ಯ ಭಾಗವನ್ನು, ನನ್ನನ್ನು ನಿನ್ನ ಕೈಗೊಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ, ಆಮೇನ್. ಒಬ್ಬ ಫೇಮಸ್ಸು ಆರ್ಟಿಸ್ಟ್ ಇದ್ದ. ಆತ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದ, ಚಿಕ್ಕ ಜನಾಂಗದಲ್ಲಿ ಜನಿಸಿದ್ದ. ತಾನು ಒಂದು ಅದ್ಭುತವಾದ ಪೇಂಟಿಂಗನ್ನು ಬಿಡಿಸಿದ್ದ, ತುಂಬ ಸುಂದರವಾಗಿತ್ತು. ಒಂದು ಸಾರಿ ಆತ ಒಂದು ಆ್ಯಂಟಿಕ್ ಪೀಸ್ ಶಾಪ್ ಹತ್ರ ಹೋಗ್ತಾನೆ. ಅಂದರೆ ಪುರಾತನ ವಸ್ತುಗಳ ಸಂಗ್ರಹ ಇಸ್ತಾರಲ್ಲ ಅಂತ ಅಂಗಡಿ ಹತ್ರ ಹೋಗ್ತಾನೆ. ಹೋಗಿ ಕಿಟಕಿಯಿಂದ ಆ ಅಂಗಡಿ ಒಳಗಡೆ ನೋಡ್ತಾನೆ. ತಾನು ಬಿಡಿಸಿದ್ದಂಥ ಪೇಂಟಿಂಗು ಅಲ್ಲಿ ಕಾಣಿಸುತ್ತೆ. ಅದು ಕೆಟ್ಟೋಗಿರುತ್ತೆ, ಗೀರ್ ಬಂದಿರುತ್ತೆ, ಫ್ರೇಮ್ ಎಲ್ಲ ಹಾಳಾಗೋಗಿರುತ್ತೆ. ಅದನ್ನು ನೋಡಿ ಇದು ನಂದೇ ಅಲ್ವಾ, ನಾನೇ ಬಿಡಿಸಿದಂಥ ಪೇಂಟಿಂಗ್ ಅಲ್ವಾ ಅಂತ ನೆನ್ಪು ಮಾಡ್ಕೊಳ್ತಾನೆ. ದುಃಖ ಆಗುತ್ತೆ. ಇದನ್ನು ನಾನು ಕೊಂಡ್ಕೊಳ್ತೀನಿ ಅಂತ ಅಂದ್ಕೊಂಡು ಶಾಪ್ ಒಳಗಡೆ ಹೋಗಿ ಆ ಪೇಂಟಿಂಗ್ನ ಕೊಂಡ್ಕೊಳ್ತಾನೆ. ಕೊಂಡ್ಕೊಂಡಾದ್ಮೇಲೆ ಅದು ಕೆಟ್ಟೋಗಿತ್ತಲ್ಲ, ಅದನ್ನು ಸರಿ ಮಾಡಿದ. ಮತ್ತೆ ಮೊದಲು ಯಾವ ರೀತಿ ಇತ್ತೋ ಆ ರೀತಿ ರೆಡಿ ಮಾಡಿದ. ಗೀರಿಗೆಲ್ಲ ಹೋಯ್ತು, ಮೊದಲು ಇದ್ದ ರೀತಿಯಲ್ಲೇ ಮಾಡಿದ. ಕೊಳೆ ಹೋಯ್ತು, ಕಳ ಬಂತು, ಕೊಳಕು ಹೋಯ್ತು, ಬೆಳಕು ಬಂತು, ಹೊಲಸು ಹೋಯ್ತು, ಪರಿಶುದ್ಧತೆ ಬಂತು. ಫ್ರೇಮ್ ಹಾಕಿದ, ಮೊದಲು ಹೆಂಗಿತ್ತು ಆ ರೀತಿ ಅದಾಯಿತು, ಸುಂದರವಾಗಾಯಿತು, ಅದ್ಭುತವಾಗಿ ಆಯಿತು ಆ ಚಿತ್ರ. ಅದನ್ನು ತನ್ನ ಮನೆಯ ಗೋಡೆಯಲ್ಲಿ ನೇತಾಕಿದ. ಒಂದಿನ ತನ್ನ ಫ್ರೆಂಡ್ಸು, ಸ್ನೇಹಿತರು, ಬಂಧುಗಳು, ನೆಂಟರು ಎಲ್ಲರೂ ಬಂದರು. ಆ ಪೇಂಟಿಂಗ್ ಆರ್ಟಿಸ್ಟ್ ಮನೆಯಲ್ಲಿ ನೋಡಿ, ಈ ಪೇಂಟಿಂಗು ನೀನೇ ಬಿಡಿಸಿದ್ದಲ್ವಾ, ಸೂಪರ್ ಆಗಿದೆಯಲ್ವಾ, ಚೆನ್ನಾಗಿದೆಯಲ್ವಾ ಅಂತ ಹೇಳ್ತಾರೆ. ಅವಾಗ ಆ ಆರ್ಟಿಸ್ಟ್ಗೆ ಸಂತೋಷ ಆಗುತ್ತೆ. ಎಲ್ಲರೂ ಆ ಪೇಂಟಿಂಗನ್ನು ನೋಡಿ ಸಂತೋಷ ಪಡ್ತಾರೆ. ಈ ಕಥೆನ ನೆನ್ಪಿಟ್ಕೊಳ್ಳಿ. ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಅನೇಕರಿಗೆ ಶೇರ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ನನ್ನ ಮೇಲೆ ಪ್ರೀತಿ ಇದ್ದರೆ ನನಗಾಗಿ, ನನ್ನ ಸೇವೆಗಾಗಿ, ದೇವರ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿ. ಇವತ್ತಿನ ವಾಕ್ಯ ಭಾಗದ ಕುರಿತಾಗಿ ಮೊದಲು ನಾನು ಆ ಘಟನೆನ ಕಥೆ ರೂಪದಲ್ಲಿ ಹೇಳ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಆ ಕಥೆ ಅರ್ಥ ಆದರೆ ಪ್ರಸಂಗ ಅರ್ಥ ಆಗುತ್ತೆ. ಯೇಸು ಸ್ವಾಮಿ ಅನೇಕ ಸಾರಿ ಯೆರಿಕೋ ಪಟ್ಟಣಕ್ಕೆ ಬಂದಿದ್ದನ್ನು ನಾವು ಸತ್ಯವೇದದಲ್ಲಿ ಓದ್ತೀವಿ. ಅದೇ ರೀತಿ ಆತ ಯಾವುದೋ ಒಂದು ಪಟ್ಟಣಕ್ಕೆ ಹೋಗಬೇಕಾಗಿರುತ್ತೆ. ಆ ಪಟ್ಟಣಕ್ಕೆ ಹೋಗುವಾಗ ಈ ಯೆರಿಕೋ ಪಟ್ಟಣನ ಹಾದು ಹೋಗಬೇಕಾಗುತ್ತೆ. ಅದಕ್ಕಾಗಿ ಆತ ಯೆರಿಕೋ ಪಟ್ಟಣಕ್ಕೆ ಬರ್ತಾನೆ. ಯೆರಿಕೋ ಪಟ್ಟಣಕ್ಕೆ ಯೇಸು ಸ್ವಾಮಿ ಬಂದ ವಿಷಯ ಗೊತ್ತಾಗಿ ಯೆರಿಕೋ ಪಟ್ಟಣದ ಜನರೆಲ್ಲ ಆತನ್ನ ನೋಡೋಕೆ ಹೋಗ್ತಾರೆ, ಆತನ್ನ ಮುತ್ತಿಕೊಳ್ತಾರೆ. ಆ ಊರಲ್ಲಿ ಒಬ್ಬ ಮನುಷ್ಯ ಇದ್ದ. ಅವನು ದೊಡ್ಡ ಶ್ರೀಮಂತ. ಅವನು ಕುಳ್ಳನಾಗಿದ್ದ, ಅಂದರೆ ಗಿಡ್ಡಕ್ಕಿದ್ದ ಅಂತಾರಲ್ಲ, ಕುಳ್ಳನಾಗಿದ್ದ. ಜೊತೆಗೆ ಅವನು ರೋಮನ್ನರಿಂದ ಆ ಸುಂಕದ ಗುತ್ತಿಗೆಯನ್ನು ಅವನು ಪಡ್ಕೊಂಡಿದ್ದ. ಸುಂಕದ ಗುತ್ತಿಗೆದಾರ ಅಂತ ಅವನಿಗೆ ಹೆಸರು ಕೂಡ ಇತ್ತು. ಅವನಿಗೊಂದು ಆಸೆ ಹುಟ್ಟಿತು. ಎಲ್ಲರೂ ಯೇಸುನ ನೋಡ್ತಾರಲ್ಲ, ಎಲ್ಲರೂ ಯೇಸು ಹಿಂದೆ ಹೋಗ್ತಾರಲ್ಲ, ಆ ಯೇಸು ಹೆಂಗಿರ್ಬೋದು, ಆತ ರೂಪ ಹೆಂಗಿರ್ಬೋದು, ಎಷ್ಟು ಹೈಟ್ ಇರ್ಬೋದು, ನನ್ನಷ್ಟಿದ್ದಾನ, ನನಗಿಂತ ಎತ್ತರವಾಗಿದ್ದಾನ, ನೋಡೋಣ ಅಂತ ಆಸೆ ಹುಟ್ಟಿತು. ಅದಕ್ಕೆ ಆ ಒಂದು ಜಕ್ಕಾಯ ಹೋದ ನೋಡ್ಲಿಕ್ಕೆ ಅಂತ. ಜನರು ಆ ಯೇಸು ಸ್ವಾಮಿಯ ಸುತ್ತ ಇದ್ದಿದ್ದರಿಂದ ಇವನಿಗೆ ಅವರ ಮಧ್ಯದಲ್ಲಿ ಹೋಗಿ ತೂರ್ಕೊಂಡು ಹೋಗಿ ನೋಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅವನೊಂದು ಐಡಿಯಾ ಮಾಡಿದ. ಯೇಸು ಸ್ವಾಮಿ ಊರು ದಾಟಿ ಹೋಗ್ಬೇಕಂದ್ರೆ ಇದೇ ಮಾರ್ಗದಲ್ಲಿ ಹೋಗ್ಬೇಕಲ್ಲ, ಈ ಮಾರ್ಗದಲ್ಲಿ ಒಂದು ಆಲದ ಮರ ಇದೆ, ಆ ಆಲದ ಮರದ ಮೇಲೆ ಹತ್ತಿ ಕೂತ್ಕೊಳ್ಳೋಣ. ಹೇಗಿದ್ರು ಯೇಸು ಸ್ವಾಮಿ ಆ ಆಲದ ಮರದ ಕೆಳಗಡೆಯಿಂದನೇ ಹೋಗಬೇಕು, ಹತ್ತಿ ಮರದ ಕೆಳಗಡೆಯಿಂದನೇ. ಆವಾಗ ನಾನು ಮೇಲಿಂದ ಯೇಸು ಸ್ವಾಮಿಯ ರೂಪನ, ಯೇಸು ಸ್ವಾಮಿನ ನೋಡ್ಬೋದಲ್ಲ ಅಂತ ಅಂದುಕೊಂಡು ಹೋಗಿ ಆಲದ ಮರ ಹತ್ತಿ ಕೂತ್ಕೊಂಡ.
ಯೇಸು ಸ್ವಾಮಿ ಅದೇ ಮಾರ್ಗದಲ್ಲಿ ಬಂದ, ಅತ್ತಿ ಮರದ ಹತ್ರ ಬಂದಾಗ ಮೇಲಕ್ಕೆ ನೋಡಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕು ಅಂತ ಯೇಸು ಸ್ವಾಮಿ ಕರೀತಾನೆ ಜಕ್ಕಾಯನ. ಜಕ್ಕಾಯ ಕೂಡ ತಟ್ಟನೆ ಇಳಿದು ಬಂದು ಸಂತೋಷದಿಂದ ಯೇಸು ಸ್ವಾಮಿನ ತನ್ನ ಮನೆಯಲ್ಲಿ ಸೇರಿಸ್ಕೊಳ್ತಾನೆ. ಈಗ ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋಗಿದ್ದು ನೋಡಿ ಸಂತೋಷದಿಂದ ಅವನು ಸೇರಿಸಿಕೊಂಡ. ಆದರೆ ಯೇಸು ಸ್ವಾಮಿ ಜೊತೆ ಇದ್ದವ್ರಿಗೆ ಯಾರಿಗೂ ಸಂತೋಷ ಇರಲಿಲ್ಲ, ಅವ್ರು ಯಾರಿಗೂ ಸಂತೋಷ ಇರಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳ್ಕೊಳ್ಳುವುದಕ್ಕೆ ಹೋಗಿದ್ದಾನೆ ನೋಡ್ರಿ ಅಂತ ಅವರು ಗುನುಗುಟ್ಟುತ್ತಾರೆ. ಈ ವಿಷಯ ಯೇಸು ಸ್ವಾಮಿಗೂ ಗೊತ್ತಾಗತ್ತೆ, ಕೇಳಿಸ್ಕೊಳ್ತಾನೆ. ಜಕ್ಕಾಯ ಕೂಡ ಕೇಳಿಸ್ಕೊಳ್ತಾನೆ. ಮನೆಗೆ ಹೋದ್ಮೇಲೆ ಜಕ್ಕಾಯ ಯೇಸು ಸ್ವಾಮಿ ಮುಂದೆ ಎದ್ದು ನಿಂತು, ಸ್ವಾಮಿ, ನಾನು ನನ್ನ ಆಸ್ತಿಯನ್ನು ಮಾರಿ, ಅರ್ಧ ಆಸ್ತಿಯನ್ನು ಮಾರಿ ಬಡವರಿಗೆ ಹಂಚಿಬಿಡ್ತೀನಿ. ನಾನು ಯಾರಿಂದಾದರೂ ಅನ್ಯಾಯವಾಗಿ ಏನಾದರೂ ತಗೊಂಡಿದ್ರೆ ಅವರಿಗೆ 4ರಷ್ಟು ತಿರುಗಿ ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ತನ್ನ ತಪ್ಪನ್ನ, ತನ್ನ ಪಾಪನ, ತನ್ನ ಅನ್ಯಾಯನ ಒಪ್ಪಿಕೊಳ್ತಾನೆ. ಯಾರು? ಜಕ್ಕಾಯ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಇವನು ಕೂಡ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಅಂತ ಹೇಳ್ತಾನೆ. ಸೊ ಈಗ ನಾವು ವಾಕ್ಯ ಓದೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10 ವಚನಗಳ ತನಕ. ಆದರೆ ನನಗೆ ಈ 1ರಿಂದ 10 ವಚನ ತನಕ ಧ್ಯಾನ ಮಾಡ್ಬೇಕಂದ್ರೆ ಸಮಯ ಸಾಲಲ್ಲ. ಸೊ ಹಾಗಾಗಿ ನಿಮಗೆ ಈ ಘಟನೆನ ಕಥೆ ರೂಪದಲ್ಲಿ ಹೇಳಿದ್ರಿಂದ ಒಂದು ವಾಕ್ಯನ ಮಾತ್ರ ಓದಿ ನಾವು ಧ್ಯಾನ ಮಾಡೋಣ. 10ನೇ ವಚನ ಓದಿ ನಾವು ಧ್ಯಾನ ಮಾಡೋಣ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಇಲ್ಲಿ ಒಂದು ವಿಷಯ ನಾವು ಗಮನಿಸೋಣ. ಮೊದಲನೇದು, ಮನುಷ್ಯ ಕುಮಾರನು. ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿನೇ ಈ ಮಾತನ್ನ ಹೇಳಿರೋದು. ಯೇಸು ಸ್ವಾಮಿ ಈ ಮಾತನ್ನ ಹೇಳ್ಬೇಕಾದ್ರೆ ನಾನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದೆನು ಅಂತ ಹೇಳಬಹುದಾಗಿತ್ತು. ಆದರೆ ಆ ರೀತಿಯಾಗಿ ಹೇಳಿಲ್ಲ ನೋಡಿ. ಯೇಸು ಸ್ವಾಮಿಗೆ ಅನೇಕ ಹೆಸರುಗಳಿದ್ದಾವೆ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಅಂತ ಹೇಳ್ಬೋದಾಗಿತ್ತು, ಅಥವಾ ಇಮ್ಮಾನುವೇಲ್ ಅಂತ ಹೇಳ್ಬೋದಾಗಿತ್ತು, ಮೆಸ್ಸಿಯನು ಅಂತ ಹೇಳ್ಬೋದಾಗಿತ್ತು, ಯೇಸು ಅಂತ ಹೇಳ್ಬೋದಾಗಿತ್ತು, ದೇವಕುಮಾರ ಅಂತ ಹೇಳ್ಬೋದಾಗಿತ್ತು, ಕ್ರಿಸ್ತನು ಅಂತ ಹೇಳ್ಬೋದಾಗಿತ್ತು, ಆತನು ಅಂತ ಹೇಳ್ಬೋದಾಗಿತ್ತು, ನಾನು ಅಂತ ಹೇಳ್ಬೋದಾಗಿತ್ತು. ಇವ್ಯಾವ ಪದಗಳನ್ನು ಕೂಡ ಅಲ್ಲಿ ಬರ್ದಿಲ್ಲ. ಇವ್ಯಾವನ್ನು ಕೂಡ ಯೇಸು ಸ್ವಾಮಿ ಉಚ್ಚಾರಣೆ ಮಾಡಿಲ್ಲ. ಮನುಷ್ಯ ಕುಮಾರನಂತ ತನಗೆ ತಾನೇ ಸ್ವತಃ ಹೇಳ್ಕೊಂಡಿದ್ದಾನೆ. ತನಗೆ ತಾನೇ ಸ್ವತಃನಾಗಿದ್ರು ಕೂಡ ನಾನು ಅಂತ ಹೇಳ್ಬೋದಾಗಿತ್ತು. ಸಮಯ ಇದ್ರೂ ಕೂಡ, ಸಂದರ್ಭ ಇದ್ರೂ ಕೂಡ ಯೇಸು ಸ್ವಾಮಿ ಆ ರೀತಿಯಾಗಿ ಹೇಳಿಲ್ಲ. ಮನುಷ್ಯ ಕುಮಾರ ಅಂತ ಹೇಳಿದಾನೆ ಅಲ್ಲಿ. ಯಾಕೆ ಆ ಮಾತನ್ನಲ್ಲಿ ಬರೆಯಲ್ಪಟ್ಟಿದೆ? ಯಾಕೆ ಆತ ಅಲ್ಲಿ ಆ ಮಾತನ್ನು ಹೇಳ್ಬೇಕಾಗಿತ್ತು? ಮೊದಲನೇ ಮನುಷ್ಯನಿಂದ ತಪ್ಪಾಯ್ತು. ದೇವರು ಮಾಡಿದ ಮೊದಲನೇ ಮನುಷ್ಯ ಆದಾಮ, ಅಲ್ಲಿ ತಪ್ಪು ನಡೀತು. ಈ ಜಗತ್ತಿನಲ್ಲಿ ಮನುಷ್ಯರು 4 ರೀತಿಯಲ್ಲಿ ಜನಿಸ್ತಾರೆ. ಮೊದಲನೇದು, ದೇವರು ಆದಾಮನನ್ನ ಮಣ್ಣಿನಿಂದ ಮಾಡಿ ಜೀವ ಶ್ವಾಸ ಊದ್ತಾನೆ, ಮೊದಲನೇ ಮನುಷ್ಯ ಆದ. ಎರಡನೇದು, ಆದಾಮನಿಂದ ಹವ್ವಳನ್ನ ತೆಗಿತಾನೆ. 2 ರೀತಿಯಲ್ಲಿ ಆಯ್ತು ಇಲ್ಲಿ. ಎರಡನೇದು, ಅವ್ವ ಹುಟ್ಟಿದ್ಲು, ಆದಾಮನಿಂದ ಅವ್ವ ಹುಟ್ಟಿದ್ಲು, ಪುರುಷನಿಂದ ಸ್ತ್ರೀ ಹುಟ್ಟಿದ್ಲು. ಇನ್ನು ಮೂರನೇದು, ಈ ಆದಾಮ ಅವಳನ್ನ ದೇವರು ಆಶೀರ್ವದಿಸಿ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಅಂತ ಹೇಳ್ತಾನೆ. ಸೊ ಸ್ತ್ರೀ ಪುರುಷ ಸೇರಿದ್ರಿಂದ, ಯಾರು? ಆದಾಮ ಅವಳು ಸೇರಿದ್ರಿಂದ ಕಾಯಿನ ಏಬೇಲ ಜನಿಸಿರು. ಅದೇ ರೀತಿಯಾಗಿ ಇಲ್ಲಿವರೆಗೂ ಸ್ವರ್ಗ ಪ್ರತ್ಯಕ್ಷ ಆಗೋ ತನಕ ಸ್ತ್ರೀ ಪುರುಷ ಸೇರೋದ್ರಿಂದ, ಪುರುಷ ಸಂಕಲ್ಪದಿಂದ ಈ ಜಗತ್ತಿನಲ್ಲಿ ಮನುಷ್ಯರು ಹುಟ್ಟುತ್ತಾರೆ. ಈಗ ನಾವು ನೀವೆಲ್ಲ ಅದೇ ರೀತಿ ಹುಟ್ಟಿರ್ತಕ್ಕಂಥದ್ದು. ಇದು ಮೂರನೇದು. ಇನ್ನು 4ನೇದು, ಸ್ತ್ರೀಯಲ್ಲಿ ಮಾತ್ರ ಪುರುಷನ ಸಂಪರ್ಕ ಇಲ್ಲದೆ, ಪುರುಷ ಸಂಕಲ್ಪ ಇಲ್ಲದೆ ಸ್ತ್ರೀಯಿಂದ ಹುಟ್ಟಿ ಬರ್ತಾರೆ. ಯಾರು? ಯೇಸು ಸ್ವಾಮಿ. ಈ ಜಗತ್ತಿನಲ್ಲಿ ಯೇಸು ಸ್ವಾಮಿ ಮಾತ್ರ ಆ ರೀತಿಯಾಗಿ ಹುಟ್ಟಲಿಕ್ಕೆ ಸಾಧ್ಯ. ಆತ ದೇವರು, ಹಾಗಾಗಿ ಆತ ಸ್ತ್ರೀ ಗರ್ಭದಲ್ಲಿ ಹುಟ್ಟಿ ಬಂದ. ಯಾಕಂದ್ರೆ ಆ ಮರಿಯಳ ಮೇಲೆ ಪವಿತ್ರಾತ್ಮ ಬರ್ತತೆ, ಆಕೆ ಪವಿತ್ರ ಆಗ್ತಾಳೆ. ಆಮೇಲೆ ಪರಾತ್ಪರನ ದೇವರ ನೆರಳು ಆಕೆ ಗರ್ಭದಲ್ಲಿ ಬಿದ್ದಾಗ ಪವಿತ್ರ ಶಿಶುವಾಗಿ ಯೇಸು ಸ್ವಾಮಿ ಆಕೆ ಗರ್ಭದಿಂದ ಹುಟ್ಟಿ ಬರ್ತಾನೆ. ಸ್ತ್ರೀ ಸಂತಾನ, ಸ್ತ್ರೀಯಲ್ಲಿ ಹುಟ್ಟಿ ಬಂದ. ಈ ಜಗತ್ತಿನಲ್ಲಿ ಯೇಸು ಸ್ವಾಮಿ ಮಾತ್ರ ಹುಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ಆತನೇ ಕನ್ಯಾ ಸುತಾಯ ನಮಃ ಅಂತ ಕರೆಯೋದು. ಕನ್ಯೆಯಲ್ಲಿ ಹುಟ್ಟಿ ಬಂದ. ಇಲ್ಲಿ ಗಮನಿಸ್ರಿ, ಇಲ್ಲಿ ಆದಿ ಕಾಂಡದಲ್ಲಿ ನೋಡಿದಾಗ ದೇವರು ಆದಾಮನಿಂದ ಹವ್ವಳನ್ನ ತೆಗಿತಾನ,
ಪುರುಷನಿಂದ ಸ್ತ್ರೀಯನ್ನ ತೆಗಿತಾನೆ. ಆದ್ರೆ ಯೇಸು ಸ್ವಾಮಿ ವಿಷಯ ನೋಡಿದಾಗ ಸ್ತ್ರೀಯಿಂದ ಪುರುಷ ಬರ್ತಾನೆ. ಮರಿಯಳ ಗರ್ಭದಿಂದ ಯೇಸು ಸ್ವಾಮಿ ಬರ್ತಾನೆ. ನೋಡ್ರಿ, ಅಲ್ಲೇನೋ ಪುರುಷನಿಂದ ಸ್ತ್ರೀ, ಇಲ್ಲೇನೋ ಸ್ತ್ರೀಯಿಂದ ಪುರುಷ. ಹೆಂಗಿದೆ? ಈಗ ಮುಖ್ಯವಾಗಿ ಆದಾಮ ಹಣ್ಣು ತಿಂದಿಲ್ಲ. ಫಸ್ಟ್ ತಿಂದಿದ್ದು ಹಣ್ಣು ಯಾರು? ಹವ್ವಳು ಹಣ್ಣು ತಿಂದಿದ್ದು. ಯಾವುದನ್ನ? ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನ ತಿಂದಿದ್ದು ಯಾರು? ಹವ್ವಳು. ಯಾರ ಮಾತು ಕೇಳಿ? ಸರ್ಪದ ಮಾತು ಕೇಳಿ. ಆ ಸರ್ಪ ಏನ್ ಕೇಳ್ತತ ಹವ್ವಳನ್ನ ಏದೇನ್ ತೋಟದಲ್ಲಿ? ಏನವ್ವ, ಯಾವ ಮರದ ಹಣ್ಣನ್ನು ದೇವರು ತಿನ್ನಬಾರದು ಅಂತ ನಿಮ್ಗೆ ಹೇಳಿದ್ದಾನೆ? ಅವಾಗ ಹವ್ವಳು ಹೇಳ್ತಾಳೆ, ಈ ಮರದ ಹಣ್ಣನ್ನು ದೇವರು ನಮಗೆ ತಿನ್ನಬಾರದು, ಮುಟ್ಟಲು ಕೊಡದಂತ ಹೇಳಿದ ಅಂತ ಹೇಳ್ತಾಳೆ. ದೇವರೇ ಹೇಳಿದನಂತ ಹೇಳ್ತಾಳೆ. ಅಲ್ಲಿ ದೇವರು ಹೇಳಿರ್ಬೋದು, ಇಲ್ಲ ಆದಾಮ ಹೇಳಿರ್ಬೋದು. ಆದ್ರೂ ಆಕೆ ದೇವರು ಹೇಳಿದ್ದಾನೆ ಅಂತಾನೆ ಹೇಳ್ತಾಳೆ, ಸ್ಟೇಟ್ಮೆಂಟ್ ಕೊಡ್ತಾಳೆ. ಆಕೆ ದೇವರು ಹೇಳಿದ್ದನಂತ ಹೇಳಿದ್ರು ಕೂಡ ಆ ಮೂರನೇ ವ್ಯಕ್ತಿ ಬಂದಿರತಕ್ಕಂಥ ಸರ್ಪದ ಮಾತನ್ನ ಕೇಳ್ತಾಳೆ ಆಕೆ. ಅವನ ರೂಪ ನೋಡ್ಬೇಕಾಗಿತ್ತು, ಅವನ ಆಕಾರ ನೋಡ್ಬೇಕಾಗಿತ್ತು. ಯಾವ್ದು ಮಾತಾಡ್ತಿಲ್ಲ. ಈ ಸರ್ಪ ಯಾಕೆ ಮಾತಾಡ್ತತೆ? ಇದಕ್ಕೆ ಮನುಷ್ಯನ ರೂಪ ಇಲ್ಲ, ದೇವರ ರೂಪ ಇಲ್ಲ, ನನ್ನ ರೂಪ ಇಲ್ಲ ಅಂತಂದೇಳಿ ಆಕೆ ಯೋಚನೆ ಮಾಡ್ಬೇಕಾಯ್ತು. ಮೂರನೇ ವ್ಯಕ್ತಿಯ ಮಾತು ಮಧ್ಯದಲ್ಲಿ ಕೇಳಿಬಿಟ್ಲು ಆಕೆ. ಕೇಳಿ ಹಣ್ಣು ತಿಂದ್ಬಿಟ್ಲು. ಈ ಕಾಲದಲ್ಲಿ ಅನೇಕ ಸ್ತ್ರೀಯರು ಕೂಡ ಗಮನಿಸಬೇಕಾರೆ, ನಿಮ್ಮ ಕುಟುಂಬಗಳಲ್ಲಿ ನೀವು ಯೋಚನೆ ಮಾಡ್ರಿ. ಗಂಡ ಹೇಳಿದ್ದನ್ನ ಕೇಳಲ್ಲ. ಇಲ್ಲಿ ದೇವರು ಹೇಳಿದ್ದನ್ನ ಆಕೆ ಕೇಳಿದ್ರು ಕೂಡ ಅದನ್ನ ಅಲಕ್ಷ್ಯ ಮಾಡಿದ್ಲು. ಅದು ಇಂಪಾರ್ಟೆಂಟ್ ಆಗಿಲ್ಲ. ಮೂರನೇ ವ್ಯಕ್ತಿ ಹೇಳಿದ್ದೆ ಇಂಪಾರ್ಟೆಂಟ್ ಆಗಿ ಆಕೆ ಆ ಒಂದು ಹಣ್ಣನ್ನ ತಿಂದ್ಲು, ಕೆಟ್ಟೋದ್ಲು. ಅದೇ ರೀತಿ ಕೆಲವು ಕುಟುಂಬಗಳಲ್ಲಿ ಹೆಂಡತಿಯರು ತಮ್ಮ ಗಂಡನ ಮಾತು ಕೇಳಲ್ಲ. ಅಕ್ಕಪಕ್ಕದವ್ರ ಮಾತು ಕೇಳ್ತಾರೆ, ತಂದೆ ತಾಯಿ ಮಾತು ಕೇಳ್ತಾರೆ, ಸ್ನೇಹಿತರ ಮಾತು ಕೇಳ್ತಾರೆ. ಏನನ್ನ ಹುಷಾರಿಲ್ದಾಗ ಗಂಡ ಆ ರೀತಿ ಅಲ್ಲ, ಈ ರೀತಿಯಾಗಿರು, ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ, ಈ ಮಾತ್ರ ತಗೋ, ಹುಷಾರಾಗಿರ ಅಂತ ಹೇಳಿದ್ರೆ ಕೇಳಲ್ಲ. ಅದೇ ಆಸ್ಪತ್ರೆಗೆ ಕರ್ಕೊಂಡೋದಾಗ ಡಾಕ್ಟರ್ ಹೇಳಿದಾಗ ಆ ಡಾಕ್ಟರ್ ಹೇಳೋದಕ್ಕೆಲ್ಲ ಆಯ್ತು ಡಾಕ್ಟ್ರೆ ಹಂಗೆ ಹೇಳ್ತೀನಿ ಅಂತಂದೇಳಿ ಅವ್ರು ಡಾಕ್ಟರ್ ಮಾತನ್ನ ಪಾಲಿಸ್ತಾರೆ. ಅಕ್ಕಪಕ್ಕದವ್ರ ಮಾತು ಹೇಳಿದ್ರೆ ಅದನ್ನ ಕೇಳ್ತಾರೆ. ಗಂಡ ಹೇಳಿದ್ರೆ ಕೇಳಲ್ಲ. ಗಂಡಿಗೆ ಎಷ್ಟು ದುಃಖ ಆಗ್ಬೇಡ, ಗಂಡಿಗೆ ಎಷ್ಟು ಬೇಜಾರಾಗ್ಬೇಡ. ಯೋಚನೆ ಮಾಡಿ. ಮೂರನೇ ವ್ಯಕ್ತಿ ಮಾತು ಕೇಳಬೇಕಾದ್ರೆ ನೀವ್ಯಾರು? ನಮ್ಗೆ ಯಾರಿದ್ದಾರೆ? ನಮ್ ಗಂಡ ಇದ್ದಾನೆ, ತಂದೆ ಇದ್ದಾನೆ, ತಾಯಿ ಇದ್ದಾನೆ, ಅವ್ರಿಗೆ ಹೇಳೋಣ. ಅದನ್ನ ಫಸ್ಟ್ ಕಲೀರಿ. ಮೂರನೇ ವ್ಯಕ್ತಿ ಹೇಳಿದ ತಕ್ಷಣ ಕೇಳಿ ಅದಂತ ನಡ್ಕೋಬೇಡಿ. ನೋಡಿ, ಮೂರನೇ ವ್ಯಕ್ತಿ ಮಾತು ಕೇಳಿ ಹವ್ವಳು ಮಾಡಿದ ತಪ್ಪು ಇವತ್ತು ಇಡೀ ಜಗತ್ತು ಅನುಭವಿಸ್ತಾ ಇದೆ. ಹಣ್ಣು ತಿಂದಿದ್ದೇನೋ ಹವ್ವಳು. ದೇವರ ಅವನ ತಪ್ಪನ್ನ ಹಾಕಿದ್ ಯಾರ ಮೇಲೆ? ಆದಾಮನ ಮೇಲೆ ಹಾಕಿದ. ಆದಾಮನ ಮೇಲೆ ಹಾಕಿದ. ತಿಂದಿದ್ದೇನೋ ಹವ್ವಳು. ಬೈಬಲ್ ಅಲ್ಲಿ ಹವ್ವಳು ಹಣ್ಣು ತಿಂದಿದ್ರಿಂದ ಲೋಕವೆಲ್ಲ ಪಾಪಕ್ಕೊಳಗಾಯ್ತಂತ ಬರ್ದಿಲ್ಲ. ಆದಾಮ ಮೊದಲನೇ ಮನುಷ್ಯನು ಪಾಪ ಮಾಡಿದ್ರಿಂದ, ಹಣ್ಣು ತಿಂದಿದ್ರಿಂದ, ಆ ಹಣ್ಣು ತಿಂದಿದ್ದರಿಂದ ಪಾಪವು ಲೋಕದೊಳಗೆ ಪ್ರವೇಶಿಸಿತು, ಅದರಿಂದ ಮರಣ ಬಂತು ಅಂತ ಬರೆಯಲ್ಪಟ್ಟಿದೆ. ರೋಮಪುರದವರ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ. ಮನುಷ್ಯನ ಮೇಲೆ ಹಾಕ್ತಾನೆ ದೇವರು ಆ ಪಾಪನ, ಗಂಡನ ಮೇಲೆ ಹಾಕ್ತಾನೆ. ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಇಡೀ ಮಾನವ ಕುಲದ ಪಾಪವನ್ನ ಯೇಸು ಸ್ವಾಮಿ ಮೇಲೆ ಹಾಕ್ತಾನೆ ತಂದೆಯಾದ ದೇವರು. ಯೇಸು ಸ್ವಾಮಿ ತನ್ನ ಮೇಲೆ ಹಾಕ್ಕೊಳ್ತಾನೆ, ತನ್ನ ಮೇಲೆ ಹಾಕ್ಕೊಳ್ತಾನೆ. ಅಲ್ಲಿ ಹಣ್ಣು ತಿಂದು ಮಹಿಮೆ ಕಳ್ಕೊಂಡ್ರು, ಪರಿಶುದ್ಧತೆ ಕಳ್ಕೊಂಡ್ರು, ಆತ್ಮಿಕತೆ ಕಳ್ಕೊಂಡು ಶಾರೀರಕ್ಕೆ ಬಂದ್ರು. ಒಳ್ಳೇದು ಹೋಯ್ತು, ಕೆಟ್ಟದ್ದು ಬಂತು, ಪ್ರೀತಿ ಹೋಯ್ತು, ದ್ವೇಷ ಬಂತು, ಮಹಿಮೆ ಹೋಯ್ತು, ಕೆಟ್ಟೋದ್ರು. ಚೆನ್ನಾಗಿದ್ರು, ಮೊದಲು ಪರಿಶುದ್ಧವಾಗಿದ್ರು, ಕೆಟ್ಟೋದ್ರು. ಅವರು ಬೆತ್ತಲೆ ಆಗೋಗ್ಬಿಟ್ರು. ಅವರು ಕೆಡಿಸಿದಂಥವನು ಯಾರು? ಆ ಸೈತಾನ ನಗ್ತಾ ಇದ್ದಾನೆ. ನಾನು ಇವ್ರನ್ನ ಕೆಡಿಸಿದೆ, ನಾನು ಇವ್ರನ್ನ ಹಾಳು ಮಾಡಿದೆ, ಇವ್ರು ನನ್ನ ಮಾತು ಕೇಳ್ಬಿಟ್ರೆ ಅವ್ನು ಖುಷಿ ಪಡ್ತಿದ್ದಾನೆ. ಮೋಸಗಾರ, ವಂಚನೆ ಮಾಡಿ. ಅದಕ್ಕೆ ನೋಡ್ರಿ, ಯೇಸು ಸ್ವಾಮಿ ಅವನಲ್ಲಿ ಹವ್ವಳ ತಲೆ ಕೆಡಿಸಿದ್ದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನೋಡಿದಾಗ ಯೇಸು ಸ್ವಾಮಿ ಅವನ ತಲೆ ಜಜ್ಜಿ ಹಾಕಿದ್ದಾನೆ. ಅವತ್ತು ಅವ್ನು ನಕ್ಕಾಗ ದೇವ್ರು ಅನ್ಕೊಂಡಿರ್ತಾನೆ, ಐತಲ್ಲಿ ನಿನಗೆ ಒಂದ್ ದಿವಸ ಬರ್ತೀನಿ, ನಾನು ಬಂದು ನಿನ್ನ ತಲೆ ಜಜ್ಜಿತೇನೆ ಅಂತಂದೇಳಿ ಅವತ್ತು ಯೇಸು ಸ್ವಾಮಿ ಅನ್ಕೊಂಡಿರ್ತಾನೆ. ಅದಕ್ಕೆ ಯೇಸು ವಾಗ್ದಾನ ಮಾಡ್ತಾನಲ್ಲ, ಈ ಸ್ತ್ರೀಯ ಸಂತಾನ ನಿನ್ನ ತಲೆ ಜಜ್ಜಿತದಂತ ವಾಗ್ದಾನ ಮಾಡ್ತಾನೆ. ಅದೇ 3ನೇ ಅಧ್ಯಾಯ 15ನೇ ವಚನದಲ್ಲಿ. ಆಕೆ ಒಬ್ಬ ಸ್ತ್ರೀ ಮಾಡಿದ ತಪ್ಪನ್ನ ಯಾವ ರೀತಿಯಾಗಿ ದೇವರು ಆದಾಮನ ಮೇಲೆ ಹಾಕಿದ್ದು, ಇಡೀ ಮಾನವ ಕುಲದ ಪಾಪ ಅವರಿಂದನೇ ಪಾಪ ಬಂದಿದ್ದು, ಅವರಿಂದನೇ ಮನುಷ್ಯ ಕುಲ ಕೆಟ್ಟೋಗಿದ್ದು, ಅವರಿಂದನೇ ದ್ವೇಷ ಬಂದಿದ್ದು. ನೋಡ್ರಿ, ಪ್ರೀತಿ ಹೋಗಿ ದ್ವೇಷ ಬಂತು, ಆಶೀರ್ವಾದ ಹೋಗಿ ಶಾಪ ಬಂತು. ಆದಾಮನಿಂದನೇ ಇಡೀ ಲೋಕ ಕೆಟ್ಟೋತು. ಮೊದಲನೇ ಆದಾಮನಿಂದ ಲೋಕ ಕೆಟ್ಟೋಗಿದ್ದರಿಂದ ಯೇಸು ಸ್ವಾಮಿ ಅದೇ ಆದಾಮ ಹವ್ವಳ ಮೂಲಕವಾಗಿ ಸ್ತ್ರೀ ಸಂತಾನವಾಗಿ ಸ್ತ್ರೀಯಿಂದ ಲೋಕ ಕೆಟ್ಟೋಯ್ತಂತಂದು ಹೇಳಿ ಯೇಸು ಸ್ವಾಮಿ ಮಕ್ಕಳು ಯಾವ ರೀತಿಯಾಗಿ ಮಾಂಸಾಧಾರಿಗಳಾದ್ರು ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ರಕ್ತ ಮಾಂಸಾಧಾರಿಯಾಗಿ ಬಂದು ಈ ಲೋಕದ ಪಾಪವನ್ನ ತನ್ನ ಮೇಲೆ ಹೊತ್ಕೊಂಡ. ಆ ಹಣ್ಣಿನಲ್ಲೇ ರಕ್ತ ಇದ್ದಿದ್ದು. ಅಲ್ಲಿ ತನಕ ಆದಾಮ ಅವಳು ಹಣ್ಣು ತಿನ್ನ ತನಕ ರಕ್ತ ಇರಲಿಲ್ಲ. ರಕ್ತ ಮಾಂಸವು ಪರಲೋಕಕ್ಕೆ ಬಾಧ್ಯ ಆಗಲ್ಲ ಅಂತ ವಾಕ್ಯ ಹೇಳ್ತತೆ.
1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 50ನೇ ವಚನ ಓದ್ರಿ. ಆದಾಮನ ದೇವರು ಸೃಷ್ಟಿ ಮಾಡಿದ ರಕ್ತ ಇರಲಿಲ್ಲ, ಹಣ್ಣು ತಿಂದ ಮೇಲೆ ರಕ್ತ ಬಂತು, ಇಡೀ ಜಗತ್ತು ರಕ್ತಮಯವಾಗೋಯ್ತು. ಅದಕ್ಕೆ ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸಿ ರಕ್ತದಿಂದ ಬಂದಂತ ಪಾಪವನ್ನ ತೊಳೆದ, ರಕ್ತದಿಂದ ಬಂದಂತ ಪಾಪವನ್ನ ತೊಳೆದ ದ್ರಾಕ್ಷಿ ರಸವನ್ನೇ ಇದು ನನ್ನ ರಕ್ತ, ಇದನ್ನ ಕುಡಿರ ಅಂತ ಹೇಳ್ದ. ಅಲ್ಲಿ ಆದಾಮ ಹವ್ವಳು ಆ ಹಣ್ಣಿನಲ್ಲಿದ್ದಂತ ರಕ್ತವನ್ನ ಕುಡಿದ್ರಿಂದ ಇಡೀ ಮಾನವ ಕುಲ ಪಾಪಕ್ಕೊಳಗಾಯ್ತು, ಇಡೀ ಮನುಷ್ಯರೆಲ್ಲ ಕೆಟ್ಟು ಹೋದ್ರು. ಅದಕ್ಕೆ ಸ್ವಾಮಿ ಇಲ್ಲಿ ತನ್ನ ರಕ್ತವನ್ನು ಸುರಿಸಿ ದ್ರಾಕ್ಷಿ ರಸವನ್ನ ರಕ್ತವಾಗಿ ಕೊಟ್ಟು ಇದು ನನ್ನ ರಕ್ತ, ಇದನ್ನ ನೀವು ಕುಡಿದ್ರೆ ನೀವು ಪರಿಶುದ್ಧರಾಗ್ತೀರಿ, ನನ್ನಲ್ಲಿ ಸೇರ್ತೀರಾ, ನನ್ನಲ್ಲಿ ಭಾಗ ನೀವು ಬರ್ತಂತಂದೇಳಿ ಯೇಸು ಸ್ವಾಮಿ ನಮಗೆ ಕರ್ತನ ಭೋಜನವನ್ನು ಕೊಟ್ಟ, ತನ್ನ ದೇಹವನ್ನು ರೊಟ್ಟಿಯಾಗಿ ಮತ್ತೆ ತನ್ನ ರಕ್ತವನ್ನು ದ್ರಾಕ್ಷಿ ರಸವಾಗಿ ಕೊಟ್ಟ. ಅಲ್ಲಿ ಹೋದಂತ ಅಲ್ಲಿ ಕಳ್ಕೊಂಡಿದ್ದಂತ ನೀತಿನ ದೇವರು ಮತ್ತೆ ಇಲ್ಲಿ ಕೊಡ್ತಾನೆ. ಅಲ್ಲಿ ಅವ್ರ ನೀತಿನ ಕಳ್ಕೊಂಡ್ರು, ಇಲ್ಲಿ ಯೇಸುಸ್ವಾಮಿ ನೀತಿನ ಕೊಡ್ತಾನೆ. ಇದಕ್ಕೆ ಯೇಸುಸ್ವಾಮಿ ಬಂದಿದ್ದು ಕೆಟ್ಟು ಹೋಗಿರ್ತಕ್ಕಂಥದ್ದನ್ನ ಸರಿಪಡಿಸ್ಲಿಕ್ಕೆ, ಹುಡುಕಿ ರಕ್ಷಿಸುವುದಕ್ಕೆ ಬಂದನಂತ ಹೇಳಲಿಕ್ಕೆ. ಪಾಪ ಎಲ್ಲಿಂದ ಪ್ರಾರಂಭ ಆಯ್ತು, ಯಾವ ಮನುಷ್ಯನಿಂದ ಪ್ರಾರಂಭ ಆಯ್ತಂತ ನಮಗೆ ನೆನಪು ಮಾಡ್ಲಿಕ್ಕೋಸ್ಕರ ಆ ಸಂದರ್ಭದಲ್ಲಿ ಮನುಷ್ಯ ಕುಮಾರನು ಅಂತ ಯೇಸುಸ್ವಾಮಿ ತನ್ನನ್ನು ಕುರಿತಾಗಿ ತಾನೇ ಹೇಳ್ಕೊಳ್ತಾನೆ. 2ನೇ ಭಾಗಕ್ಕೆ ಹೋಗೋಣ. ಮೊದಲನೇದು ಮನುಷ್ಯ ಕುಮಾರನಾಯ್ತು, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ. ಈಗ 2ನೇ ಭಾಗದಲ್ಲಿ ಕೆಟ್ಟು ಹೋಗಿರುವುದನ್ನು ಹುಡುಕಿ, ಅದನ್ನ ನೋಡೋಣ, ಅದನ್ನ ಧ್ಯಾನ ಮಾಡೋಣ. ಈಗ ನೀವು ಒಂದು ಹಣ್ಣಿನ ಮಾರ್ಕೆಟ್ಗೆ ಹೋಗಿರ್ತೀರ ಅಂತ ಇಟ್ಕೊಳ್ಳೋಣ. ಅಲ್ಲಿ ಕೆಟ್ಟು ಹೋಗಿರ್ತಕ್ಕಂಥ ಹಣ್ಣುಗಳು, ಹುಳ ಬಿದ್ದಂಥ ಹಣ್ಣುಗಳು, ಹೊಲಸಾದಂಥ ಹಣ್ಣುಗಳನ್ನ ನೀವು ನೋಡ್ತೀರಾ. ನೀವಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ಕೆಟ್ಟು ಹೋಗಿರ್ತಕ್ಕಂಥ ಹಣ್ಣುಗಳನ್ನ, ಹೊಲಸಾದ ಹಣ್ಣುಗಳನ್ನ, ಹುಳ ಬಿದ್ದಂಥ ಹಣ್ಣುಗಳನ್ನ ತರ್ತೀವ, ತಗೊಂಡು ಬಂದು ತಿಂತೀವ? ಬುದ್ಧಿವಂತ ಯಾರಾದ್ರೂ ತರ್ತಾರ? ಜ್ಞಾನ ಇರೋರು ಯಾರಾದ್ರೂ ತರ್ತಾರ? ಆರ್ಚ್ಕೊಂಡು ಬರ್ತಾರ? ಯಾವ ಮನುಷ್ಯನು ಕೂಡ ಕೆಟ್ಟು ಹೋದಂಥ ಹಣ್ಣುಗಳನ್ನ ತಗೊಂಬರಲ್ಲ. ಈ ಲೋಕದ ದೇವರಿಗೆ ಕೂಡ ಕೆಟ್ಟು ಹೋದಂಥ ಹಣ್ಣುಗಳನ್ನ ಪೂಜೆಗಿಡಲ್ಲ ನೋಡ್ರಿ, ಅವನು ಕೂಡ ಸ್ವೀಕಾರ ಮಾಡಲ್ಲ, ಈ ಲೋಕದ ದೇವರು ಕೂಡ ಸ್ವೀಕಾರ ಮಾಡಲ್ಲ. ಆದರೆ ಅದೇ ಕೆಟ್ಟು ಹೋಗಿರ್ತಕ್ಕಂಥ ಹಣ್ಣುಗಳನ್ನ ನನ್ನ ಯೇಸು ಸ್ವಾಮಿ ಕೈ ಕೊಡ್ರಿ ನೋಡೋಣ, ಕೊಟ್ಟು ನೋಡ್ರಿ ಹೆಂಗಿರುತ್ತೆ. ಇದ್ದದ್ದನ್ನು ಇಲ್ಲದನ್ನು ಇದ್ದ ಹಾಗೆ ಮಾಡ್ಲಿಕ್ಕೆ ನನ್ನ ದೇವರು ಶಕ್ತನು. ಯಾಕಂದ್ರೆ ಹಣ್ಣಿನ ಗಿಡವನ್ನು ಉಂಟು ಮಾಡಿದ್ದೆ ನನ್ನ ಯೇಸು ಸ್ವಾಮಿ. ಅದು ಕೆಟ್ಟೋಗಿರ್ಲಿ, ಹುಳ ಬಿದ್ದಿರ್ಲಿ, ಹೊಲಸಾಗಿರ್ಲಿ, ಮೊದಲನೇ ರೀತಿಯಲ್ಲಿ ಫ್ರೆಶ್ ಆಗಿ, ಹೊಸದಾಗಿ, ತಾಜಾ ಆಗಿ, ಒಳ್ಳೆದಾಗಿ, ಶುಭ್ರವಾಗಿ, ಸುಂದರವಾಗಿ ಮಾಡ್ಲಿಕ್ಕೆ ನನ್ನ ಯೇಸು ಸ್ವಾಮಿಗೆ ಸಾಧ್ಯ. ಅದು ಅದಕ್ಕೆ ನಾನು ಮೊದಲನೇದಾಗಿ ಪ್ರಾರಂಭದಲ್ಲಿ ಕತೆ ಹೇಳಿದೆ, ಆರ್ಟಿಸ್ಟ್ ಕತೆ, ಚಿತ್ರಗಾರನ ಕತೆ. ತಾನು ಮೊದಲನೇದಾಗಿ ಸುಂದರವಾಗಿ ಮಾಡಿದ್ದ, ಕೆಟ್ಟೋಯ್ತು. ಯಾರನ್ನು ಮಾಡಿದ್ದ? ಆದಾಮನ ಮಾಡಿದ್ದ, ಕೆಟ್ಟೋದ. ಅದಕ್ಕೆ ಮತ್ತೆ ಆ ಪೇಂಟಿಂಗ್ ತಗೊಂಡೋಗಿ ಯೇಸು ಸ್ವಾಮಿ ಸರಿಪಡಿಸಿದ. ಆ ಪೇಂಟಿಂಗ್ ನಾವೇ, ಆ ಪೇಂಟಿಂಗ್ ಆರ್ಟಿಸ್ಟು ಯೇಸು ಸ್ವಾಮಿ. ಮೊದಲು ಮಾಡಿದಂತ ಆತ ಪೇಂಟಿಂಗು ಆದಾಮ. ಅಲ್ಲಿಂದ ಕೆಟ್ಟೋದ್ವಿ, ಗೆರೆ ಬಂದಿತ್ತು, ಕೆಟ್ಟೋಗಿತ್ತು, ಹೊಲಸಾಗಿತ್ತು. ಮತ್ತೆ ಸ್ವಾಮಿ ರೆಡಿ ಮಾಡ್ಲಿಲ್ವಾ? ಕೊಂಡುಕೊಂಡ ಪೇಂಟೆಗಾರ, ಆ ಚಿತ್ರಗಾರ ಪೇಂಟಿಂಗ್ನ ಕೊಂಡುಕೊಂಡ. ಅದಕ್ಕೆ ಯೇಸು ಸ್ವಾಮಿ ತನ್ನ ರಕ್ತದ ಕ್ರಯ ಕೊಟ್ಟು ನಮ್ಮನ್ನೆಲ್ಲ ಕೊಂಡುಕೊಂಡ. ಆಮೇನ್. ತನ್ನ ರಕ್ತದ ಕ್ರಯ ಕೊಟ್ಟು ನಮ್ಮನ್ನೆಲ್ಲ ಕೊಂಡುಕೊಂಡ. ಸರಿಪಡಿಸಲಿಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಹುಳ ಬಿದ್ದ ಹಣ್ಣುಗಳನ್ನ ಸರಿಯಾಗಿ ಮಾಡ್ಲಿಕ್ಕೆ ದೇವರಿಗೆ ಸಾಧ್ಯ ಇದೆ. ನಾವು ಕೂಡ ದೇವರ ದೃಷ್ಟಿಯಲ್ಲಿ ಹಣ್ಣುಗಳಿದ್ದಾಗೆ. ನಾವು ಕೂಡ ಈ ಜಗತ್ತಿನಲ್ಲಿ ದೇವರ ಹಣ್ಣುಗಳು, ದೇವರ ಮರದಲ್ಲಿ ಹಣ್ಣುಗಳು. ಈ ಜಕ್ಕಾಯ ಯೇಸು ಸ್ವಾಮಿ ಆ ರಸ್ತೆಯಲ್ಲಿ ಹೋಗುವಾಗ ಯಾವ ಮರ ಹತ್ತುತ್ತಾನೆ? ಅತ್ತಿ ಮರ ಹತ್ತುತ್ತಾನೆ, ಆಲದ ಮರ ಹತ್ತುತ್ತಾನೆ. ನೀವು ಗಮನಿಸ್ರಿ, ಈ ಎರಿಕೋ ಪಟ್ಟಣಕ್ಕೆ ಖರ್ಜೂರ ನಗರ ಅಂತ ಹೆಸರಿದೆ. ಆ ಪಟ್ಟಣದಲ್ಲಿ ಖರ್ಜೂರದ ಮರಗಳಿದಾವೆ. ಅವನ್ ಯಾಕೆ ಖರ್ಜೂರ ಮರ ಹತ್ತಿಲ್ಲ? ಅವನ್ ಯಾಕೆ ಆಲದ ಮರ ಹತ್ತಿದ, ಅತ್ತಿ ಮರ ಹತ್ತಿದ? ನೀವು ಹತ್ತಿ ಹಣ್ಣು ತಿಂದಿರ್ತೀರಾ. ಅಂಜೂರದ ಹಣ್ಣು ಯಾವ ರೀತಿ ಇರ್ತವೋ ಆಲದ ಮರದ ಹಣ್ಣುಗಳು ಕೂಡ ಅದೇ ರೀತಿ ಇರ್ತವೆ. ಆದ್ರೆ ಅಂಜೂರ ಮರದ ಹಣ್ಣಿನಲ್ಲಿ ಹುಳ ಇರಲ್ಲ, ಈ ಆಲದ ಮರದ ಹಣ್ಣಿನಲ್ಲಿ ಹುಳ ಇರ್ತವೆ. ನೀವು ಇನ್ನೊಂದು ಗಮನಿಸ್ರಿ, ಆ ಆಲದ ಮರದಲ್ಲಿ ಬುಡದಿಂದ ತುದಿವರೆಗೂ ಹಣ್ಣುಗಳು ಇರ್ತವೆ. ಯಾವ್ದ್ರಲ್ಲಿ? ಆಲದ ಮರದಲ್ಲಿ. ಈ ಜಕ್ಕಾಯಿ ಅದನ್ನ ಹತ್ತುತ್ತಾನೆ, ಆ ಹಣ್ಣು ಹುಳ ಬಿದ್ದತ್ತೆ, ಆ ಮರದಲ್ಲಿರ್ತಕ್ಕಂಥ ಹಣ್ಣುಗಳು ಕೂಡ ಹುಳ ಬಿದ್ದಿರ್ತವೆ, ಅವು ಕೂಡ ಕೆಟ್ಟೋಗಿರ್ತವೆ. ಇಲ್ಲಿ ಜಕ್ಕಾಯಿನ ಜೀವನ ಕೂಡ ಕೆಟ್ಟೋಗಿದೆ. ನೋಡ್ರಿ ಯಾವ ರೀತಿಯಾಗಿ ಹೋಲಿಕೆಯಾಗಿದೆ. ಏನ್ ತೋರಿಸತ್ತಂದ್ರೆ, ನಾನು ಕೆಟ್ಟೋಗಿದ್ದೀನಿ, ನಾನು ಹುಳ ಬಿದ್ದಿದ್ದೀನಿ, ನಾನು ಹೊಲಸಾಗಿದ್ದೀನಿ. ಈ ಆಲದ ಮರದಲ್ಲಿ ಇರ್ತಕ್ಕಂಥ, ಈ ಅತ್ತಿ ಮರದಲ್ಲಿ ಇರ್ತಕ್ಕಂಥ ಹಣ್ಣುಗಳು ಕೆಟ್ಟೋಗಿದ್ದಾವೆ, ಆ ಹಣ್ಣು ಕೆಟ್ಟೋಗಿದೆ. ಈ ಜಕ್ಕಾಯಿ ಎಂಬತಕ್ಕಂಥ ಹಣ್ಣು ಇವನು ಕೂಡ ಕೆಟ್ಟೋಗಿದ್ದಾನೆ. ಯಾಕೆ ಕೆಟ್ಟೋದ? ಎದರಿಂದ ಕೆಟ್ಟೋದ? ಜಕ್ಕಾಯ ಹಣದಾಸೆಯಿಂದ ಕೆಟ್ಟೋದ.
ಹಣ ಮನುಷ್ಯನ ಕೆಡಿಸ್ತತೆ. ಹಣ ಮನುಷ್ಯನ ಕೆಡಿಸ್ತತೆ. ಹಣ ರಕ್ಷಣೆ ಕೊಡಲ್ಲ, ಹಣ ನಿತ್ಯ ಜೀವ ಕೊಡಲ್ಲ. ಹಣದಿಂದ ಓಡಬೇಡ್ರಿ. ಹಣವು ಸಕಲ ಕೆಟ್ಟತನಕ್ಕೆ ಮೂಲ ಕಾರಣ ಅಂತ ವಾಕ್ಯ ಹೇಳ್ತತೆ. ಹಣದಿಂದಲೇ ಕೆಟ್ಟೋಗಿದ್ದು ಯಾರು? ಜಕ್ಕಾಯ. ಕೆಲವರು ವ್ಯಭಿಚಾರದಿಂದ ಕೆಟ್ಟೋಗ್ತಾರೆ, ಕೆಲವರು ಮೋಸ ವಂಚನೆ ಮಾಡಿ ಕೆಟ್ಟೋಗ್ತಾರೆ. ಆದ್ರೆ ಜಕ್ಕಾಯ ಹಣದಿಂದ ಕೆಟ್ಟೋಗಿದ್ದೇನೆ. ನೀವು ಯಾವುದರಿಂದ ಕೆಟ್ಟೋಗಿದ್ದೀರಾ? ನಿಮ್ಮ ಹೃದಯ ಯಾವುದರಿಂದ ಕೆಡಿಸ್ಕೊಂಡಿದ್ದೀರಾ? ಪರೀಕ್ಷೆ ಮಾಡ್ಕೊಳ್ಳಿ. ನೀವು ಕೂಡ ಜಕ್ಕಾಯನ ಹಾಗೆ ಹಣದಿಂದ ಓಡ್ತಾ ಇದ್ದೀರಾ? ಹಣ ಸ್ವರ್ಗ ಕೊಡಲ್ಲ. ಹಣದಿಂದ ಕೆಟ್ಟೋಗ್ಬೇಡ್ರಿ. ಹಣ ಮುಖ್ಯ ಅಲ್ಲ, ಹಣಕ್ಕೋಸ್ಕರ ಅಲ್ಲ. ಹಣ ಬೇಕು, ಅವಶ್ಯಕತೆ ಇದೆ. ಹಣ ದೇವರಲ್ಲ. ಜಕ್ಕಾಯ ಹಣದಿಂದ ಕೆಟ್ಟೋಗಿದ್ದಾನೆ. ಅದಕ್ಕೆ ನೋಡ್ರಿ, ಒಂದು ಸಾರಿ ಒಬ್ಬ ಯೌವನಸ್ಥ ಐಶ್ವರ್ಯವಂತ ಯೇಸುಸ್ವಾಮಿ ಹತ್ರ ಬರ್ತಾನೆ. ಬಂದು ಈಗ ಕೇಳ್ತಾನೆ, ಸ್ವಾಮಿ ನಾನು ನಿತ್ಯ ಜೀವಕ್ಕೆ ಹೋಗಬೇಕಂದ್ರೆ ಏನು ಮಾಡಬೇಕಂತಂದೇಳಿ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಆ ಘಟನೆ ಬರುತ್ತೆ. ಅವಾಗ ಯೇಸುಸ್ವಾಮಿ ಹೇಳ್ತಾನೆ, ನೀನು ದೇವರ ಆಜ್ಞೆಗಳೆಲ್ಲವುಗಳಿಗೆ ಸರಿಯಾಗಿ ನಡ್ಕೊ ಅಂತ. ಆ ಯೌವನಸ್ಥ ಐಶ್ವರ್ಯವಂತ ಹೇಳ್ತಾನೆ, ನಾನು ಹುಟ್ಟಿದಾಗಲಿಂದ ಎಲ್ಲವುಗಳಿಗೂ ಸರಿಯಾಗಿ ನಡ್ಕೊಂಡಿದ್ದೇನೆ ಅಂತ. ಅವಾಗ ಯೇಸುಸ್ವಾಮಿ ಹೇಳ್ತಾನೆ, ನೀನು ಪರಿಪೂರ್ಣನಾಗಬೇಕಂದ್ರೆ ನಿನಗೊಂದು ಕಡಿಮೆ ಆಗಿದೆ. ನೀನು ಪರಿಪೂರ್ಣ ಆಗ್ಬೇಕಂದ್ರೆ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚಿಬಿಟ್ಟು ನನ್ನ ಹಿಂಬಾಲಿಸು ಅಂತಂದೇಳಿ. ಯೇಸುನ ಹಿಂಬಾಲಿಸ್ಬೇಕಂತಂದ್ರೆ ಆಸ್ತಿನ ಬಿಟ್ಟು ಬರ್ಬೇಕಂತ ಅರ್ಥ. ಅದು ಜೀರೋ ಆಗ್ಬೇಕಂತ ಅರ್ಥ. ಅದು ಬಡವನಾಗಬೇಕಂತ ಅರ್ಥ. ಅದು ಶ್ರೀಮಂತನಾಗಬೇಕಂತ ಅಲ್ಲ ಅರ್ಥ. ಜಕ್ಕಾಯ ಹಣದಿಂದ ಕೆಟ್ಟೋದ. ಆ ಯೌವನಸ್ಥನಿಗೆ ಅದನ್ನ ಬಿಟ್ಟು ಬರಕ್ ಮನಸ್ಸಿರ್ಲಿಲ್ಲ. ಅವನು ಸಪ್ಪೆ ಮುಖ ಮಾಡ್ಕೊಂಡು ಹೋದಂತ ವಾಕ್ಯ ಹೇಳ್ತತೆ. ಬೇಜಾರಾದಂತ ಹೇಳ್ತತೆ. ನೀ ಬೇಜಾರಾದ್ರೆ ನೀ ಉಂಟು, ಯೇಸುಸ್ವಾಮಿ ಉಂಟು. ಯೇಸುಸ್ವಾಮಿ ಹೇಳಿದ ವಾಕ್ಯನ ನಾನು ಹೇಳ್ತಿರೋದಿಲ್ಲ, ನನ್ನ ಸ್ವಂತ ಬುದ್ಧಿಯಿಂದಲ್ಲ. ವಾಕ್ಯ ಓದ್ರೆ ಬೈಬಲ್ ಗೊತ್ತಾಗುತ್ತೆ. ಜಕ್ಕಾಯ ಆ ಮರದ ಮೇಲೆ ಕುತ್ಕೊಂಡಾಗ ಯೇಸುಸ್ವಾಮಿ ಕೆಳಗಡೆ ಬಂದು ಮೇಲಕ್ಕೆ ನೋಡಿದ. ನೋಡ್ರಿ, ಮನುಷ್ಯ ಎಲ್ಲಿದ್ದು ಏನು ಮಾಡ್ತಿದ್ರು, ಯಾವ ರೀತಿಯಾಗಿದ್ದು ದೇವ್ರಿಗೆ ಗೊತ್ತಾಗತ್ತೆ. ನಿನ್ನ ಪರಿಸ್ಥಿತಿ ಕೂಡ ದೇವ್ರಿಗೆ ಗೊತ್ತು, ನನ್ನ ಪರಿಸ್ಥಿತಿ ಕೂಡ ದೇವ್ರಿಗೆ ಗೊತ್ತು. ನೀನ್ ಏನ್ ಮಾಡ್ತದಿ, ಯಾವ ಪಾಪ ಮಾಡ್ತದಿ, ಎದರಿಂದ ಕೆಟ್ಟೋಗಿದೀಯಾ, ದೇವರಿಗೆಲ್ಲ ಗೊತ್ತು. ಅಲ್ಲಿ ಬಂದು ತಟ್ಟನೆ ಇಳಿದ ಬಾ ಅಂತ ಹೇಳ್ತಾನೆ ಯೇಸುಸ್ವಾಮಿ. ಅವನು ಆಲದ ಮರದಿಂದ ತಟ್ಟನೆ ಎಗ್ಗಿರ್ತಾನೆ. ಅಯ್ಯೋ ಯೇಸುಸ್ವಾಮಿ ನನ್ನ ಕರೆದು ಬಿಟ್ನಲ್ಲ ಅಂತ. ಜಕ್ಕಾಯನ ಹೃದಯದಲ್ಲಿ ಯೇಸುಸ್ವಾಮಿನ ಹುಡುಕ್ತಕ್ಕಂಥದ್ದು ಯೇಸುಸ್ವಾಮಿ ಗೊತ್ತಾಯ್ತು. ಅದಕ್ಕೆ ಹುಡುಕಿ ರಕ್ಷಿಸುವುದಕ್ಕೆ ಬಂದ ಯೇಸುಸ್ವಾಮಿ ತಟ್ಟನೆ ಇಳಿದು ಬಂದ. ಈಗ ಜಕ್ಕಾಯ ಒಂದು ಹಣ್ಣು ಅಂತ ಇಟ್ಕೊಳ್ಳೋಣ. ನಾನು ಹಣ್ಣು ಅಂತ ಯಾಕೆ ಹೇಳಿನಂದ್ರೆ, ಅವ್ವಳು ಮತ್ತು ಆದಾಮ ಆ ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷದ ಹಣ್ಣನ್ನ ತಿನ್ನದ್ರಿಂದ ಕೆಟ್ಟೋದ್ರಲ್ವಾ. ಅದಕ್ಕೆ ನಾನು ಮನುಷ್ಯರನ್ನ ಹಣ್ಣಿಗೆ ಹೋಲಿಸ್ತಾ ಇದ್ದೀನಿ. ಅದಕ್ಕೆ ನಾನು ಹಣ್ಣಿನ ಉದಾಹರಣೆ ಕೊಟ್ಟಿದ್ದು. ಜಕ್ಕಾಯ ಇಳಿದು ಬಂದು ಸಂತೋಷದಿಂದ ಸೇರಿಸ್ಕೊಳ್ತಾನೆ. ಜಕ್ಕಾಯನಿಗೇನೋ ಸಂತೋಷ ಇದೆ. ಜಕ್ಕಾಯನ ಮನೆಗೆ ಯೇಸುಸ್ವಾಮಿ ಹೋಗ್ತಾ ಇದ್ರೆ ಅನೇಕರಿಗೆ ಸಂಕಟ ಇದೆ, ಬೇಜಾರ ಇದೆ, ಸಂತೋಷ ಇಲ್ಲ. ಹೋಗ್ಲಿ ಬಿಡು, ಪಾಪಿ ಮನೆಗೆ ಯೇಸುಸ್ವಾಮಿ ಹೋಗ್ತಾನಲ್ಲ ಅಂತಂದೇಳಿ ಅವ್ರಿಗೆ ಹೊಟ್ಟೆಲಿ ಸಂಕಟ, ಹೊಟ್ಟೆ ಕಿಚ್ಚು. ಅವರೇ ಟೈಟ್ಲ್ ಕೊಡ್ತಾರೆ, ಪಾಪಿ ಆಗಿರುವವನು ಜಕ್ಕಾಯ, ಅಂತವನ ಮನೆಗೆ ಯೇಸುಸ್ವಾಮಿ ಹೋಗ್ತಾನಂತ. ಯೇಸುಸ್ವಾಮಿ ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದ. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾನಲ್ಲ, 100 ಕುರಿಗಳಿದ್ರೆ ಒಂದು ಕುರಿ ತಪ್ಪಿ ಹೋಗಿದ್ರೆ ನಾನು ಒಂದು ಕುರಿಗಾಗಿ ಹುಡುಕಿ ಹೋಗ್ತೀನಿ ಅಂತಂದೇಳಿ ಯೇಸುಸ್ವಾಮಿ ಹೇಳ್ತಾನಲ್ವಾ. ಇಲ್ಲಿ ಯೇಸುಸ್ವಾಮಿ ಆ ಜಕ್ಕಾಯನ ಮನೆಗೆ ಹೋದ. ಜಕ್ಕಾಯ ಏನ್ ಹೇಳ್ತಾನೆ, ಒಪ್ಪಿಕೊಳ್ತಾನೆ, ಪಾಪ ನನ್ನ ಆಸ್ತಿಯಲ್ಲಿ ಅರ್ಧ ಮಾರಿ ಬಡವರಿಗೆ ಕೊಡ್ತೀನಿ, ಅನ್ಯಾಯವಾಗಿ ತಗೊಂಡಿದ್ರೆ ನಾನು ವಾಪಸ್ ಕೊಡ್ತೀನಿ, ನಾಲ್ಕರಷ್ಟು ಅಂತ. ನೀವು ಅನ್ಯಾಯವಾಗಿ ಬಡ್ಡಿ ತಗೊಳ್ತಾ ಇದ್ದೀರಾ. ದೇವ್ರ ಮುಂದೆ ನೀವು ಪಾಪಿಗಳಾಗ್ತೀರಾ. ಪಾಪ ವಿಮೋಚನೆ ಹೊಂದಿ ಮತ್ತೆ ಪಾಪಕ್ಕೆ ಬಲಿ ಆಗ್ತದಿರಾ, ಮತ್ತೆ ಕೆಟ್ಟು ಹೋಗ್ತದಿರಾ. ಒಂದು ಸಾರಿ ಕೆಟ್ಟೋದ ಮೇಲೆ ಯೇಸುಸ್ವಾಮಿ ಬಂದು ಸರಿಪಡಿಸಿದ. ಮತ್ತೆ ಕೆಟ್ಟೋದ್ರೆ ಯೇಸುಸ್ವಾಮಿ ಮತ್ತೆ ಬರಲ್ಲ ಹುಟ್ಟಿ. ಯೇಸುಸ್ವಾಮಿ ಐಶ್ವರ್ಯವಂತ, ತನ್ನನ್ನು ಬರಿದು ಮಾಡಿಕೊಂಡು ಬಂದ. ನಮ್ಮನ್ನ ಭೂಲೋಕದಲ್ಲಿ ಐಶ್ವರ್ಯವಂತರಾಗಿ ಮಾಡ್ಲಿಕ್ಕೆ ಬಂದಿಲ್ಲ, ಪರಲೋಕದಲ್ಲಿ ಐಶ್ವರ್ಯವಂತರಾಗಿ ಮಾಡ್ಲಿಕ್ಕೆ ಬಂದಿದ್ದಾನೆ. ಯಾವ ರೀತಿ ವಾಕ್ಯ ಓದ್ತೀರಿ, ಯಾವ ಆಂಗಲಲ್ಲಿ ವಾಕ್ಯ ಅರ್ಥ ಮಾಡ್ಕೊಳ್ತೀರಿ, ಯಾವ ಆಂಗಲಲ್ಲಿ ವಾಕ್ಯ ಬೋಧಿಸ್ತೀರಿ? ಹಣ ಹಣ ಅಂತ. ಜಕ್ಕಾಯ ಒಪ್ಕೊಂಡ. ಇವತ್ತು ನೀನು ಕೂಡ ಒಪ್ಕೋ, ನಿನ್ನ ತಪ್ಪು ಒಪ್ಪಿಕೋ, ಪಾಪ ಒಪ್ಪಿಕೋ. ಯೇಸುಸ್ವಾಮಿ ಒಬ್ಬನೇ ಪಾಪಿಗಳನ್ನ ರಕ್ಷಿಸಲಿಕ್ಕೆ ಬಂದಿದ್ದು. ಈ ಲೋಕದ ದೇವರುಗಳಿಗೆ ನೀತಿವಂತರು ಬೇಕು, ಒಳ್ಳೆಯವರು ಬೇಕು, ಶ್ರೀಮಂತರು ಬೇಕು, ಅಂದವಾಗಿ ಚಂದವಾಗಿ ಇರೋರು ಬೇಕು. ನನ್ನ ಯೇಸುಸ್ವಾಮಿಗೆ ಕೆಟ್ಟೋಗಿರ್ತಕ್ಕಂಥ ನೀನೇ ಬೇಕು, ಪಾಪಿಯಾಗಿರ್ತಕ್ಕಂಥ ನೀವೇ ಬೇಕು. ಪಾಪ ಮಾಡಿದ್ಯಾ, ಸ್ವರ್ಗಕ್ಕೆ ಹೋಗ್ಬೇಕಂತ ಆಸೆ ಇದೆಯಾ, ಬಾ ಯೇಸುಸ್ವಾಮಿ ಹತ್ರ ಒಪ್ಕೋ ಪಾಪನ. ಯೇಸುಸ್ವಾಮಿ ಸರಿಪಡಿಸ್ತಾನೆ ನಿನ್ನ ಲೈಫ್ನ, ನಿನ್ನ ಜೀವನ ಸರಿಪಡಿಸ್ತಾನೆ. ಒಂದು ಸಾರಿ ಯೇಸುಸ್ವಾಮಿಗೆ ನಿನ್ನ ಹೃದಯ ಕೊಟ್ಟು ನೋಡು, ಒಪ್ಪಿಕೊಂಡು ನೋಡು. ಆಮೇಲೆ ನಿನ್ನ ಜೀವನದ ಚರಿತ್ರೆ ಯಾವ ರೀತಿಯಾಗಿರುತ್ತಂತ, ಹಳೆ ಚರಿತ್ರೆ ಹೆಂಗಿತ್ತು, ಹೊಸ ಜೀವನ ಹೊಸ ಚರಿತ್ರೆ ಹೆಂಗಿರುತ್ತೆ ಗೊತ್ತಾಗುತ್ತೆ. ನಿನ್ನ ಪ್ರೀತಿಸೋಕೋಸ್ಕರ ಯೇಸುಸ್ವಾಮಿ ಮನುಷ್ಯ ಕುಮಾರನಾಗಿ ಬಂದ. ಒಬ್ಬ ಮನುಷ್ಯನಿಂದ ತಪ್ಪಾಗಿದ್ರಿಂದ ಆ ಸ್ತ್ರೀಯ ಸಂತಾನದಲ್ಲಿ ಹುಟ್ಟಿ ಕೆಟ್ಟು ಹೋದಂತ ಮನುಷ್ಯರನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದ. ಇಲ್ಲಿ ಯಾವಾಗ ಒಪ್ಪಿಕೊಂಡ ಮೇಲೆ ಯಾರು
ಜಕ್ಕಾಯಿ ಒಪ್ಪಿಕೊಂಡ ಮೇಲೆ ಯೇಸು ಸ್ವಾಮಿ ಹೇಳ್ತಾನೆ, ಇವತ್ತು ಈ ಮನೆಗೆ ರಕ್ಷಣೆ ಆಯ್ತಂತ. ನೀನು ಈ ನಿನ್ನ ಮನೆ, ಇದು ನಿನ್ನ ಮನೆ, ಈ ದೇವರ ಮನೆ ರಕ್ಷಣೆ ಹೊಂದಬೇಕಂದ್ರೆ, ಮನುಷ್ಯ ಎಂಬ ಮನೆ ರಕ್ಷಣೆ ಹೊಂದಬೇಕಂದ್ರೆ ತಪ್ಪು ಒಪ್ಪಿಗೋ, ಪಾಪ ಒಪ್ಪಿಗೋ, ಬಿಟ್ಟು ಬಿಡು, ಮತ್ತೆ ಮಾಡಬೇಡ. ಅವಾಗ ಎಷ್ಟು ಆನಂದ ಆಗಿರ್ತದೆ ಯೇಸು ಸ್ವಾಮಿಗೆ. ಫಸ್ಟ್ಗೆ ಯೇಸು ಸ್ವಾಮಿನ ಜಕ್ಕಾಯ ಸೇರಿಸ್ಕೋಬೇಕಾದ್ರೆ ಸಂತೋಷದಿಂದ ಸೇರಿಸ್ಕೊಂಡ. ಈಗ ಜಕ್ಕಾಯ ಪಾಪ ಒಪ್ಪಿಕೊಂಡ ಮೇಲೆ ಯೇಸು ಸ್ವಾಮಿ ಎಷ್ಟು ಸಂತೋಷ ಪಟ್ಟಿರ್ತಾನೆ. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕದಲ್ಲಿ ದೇವದೂತರ ಮುಂದೆ ಸಂತೋಷ ಪಡ್ತಾನಲ್ವ, ದೇವರಿಗೆ ಸಂತೋಷ ಆಗುತ್ತಲ್ವಾ. ದೇವರು ನಿನ್ನನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ನೀನು ಕೂಡ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊ. ನಾನು ಅವಾಗಲೇ ಇದೆ, ಹಣ್ಣು ಕೆಟ್ಟೋಗಿರ್ತೀವ ಸರಿಪಡಿಸಿದ ಕೆಟ್ಟೋಗಿರ್ತಕ್ಕಂಥ ಹಣ್ಣನ್ನ ಈ ಜಗತ್ತಿನಲ್ಲಿ ಯಾವ ಸೈಂಟಿಸ್ಟ್ ಆಗ್ಲಿ, ಯಾವ ಜ್ಞಾನಿನೇ ಆಗ್ಲಿ, ಯಾವ ಡಾಕ್ಟರ್ ಆಗ್ಲಿ ಉಳುಕು ಬಿದ್ದ ಹಣ್ಣನ್ನ ಮೊದಲೇದಾಗಿ ತಾಜಾ ಹಣ್ಣಾಗಿ ಮಾಡ್ಲಿ ನೋಡೋಣ. ಹೊರಗಡೆ ನೀನು ತಾಜಾವಾಗಿ ಮಾಡ್ಬೋದೇನೋ, ಒಳಗಡೆ ಕೆಟ್ಟೋಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಹೊರಗಡೆನೂ ಚೆನ್ನಾಗಿ ಮಾಡ್ತಾನೆ, ಒಳಗಡೆ ಕೂಡ ಚೆನ್ನಾಗಿ ಮಾಡ್ತಾನೆ. ಒಳಗಡೆ ಕೂಡ ಶುಭ್ರವಾಗಿ ಮಾಡ್ತಾನೆ, ಹೊರಗಡೆ ಕೂಡ ಶುಭ್ರವಾಗಿ ಮಾಡ್ತಾನೆ. ಕೆಟ್ಟವಾಗಿರೋದನ್ನ ಸರಿಪಡಿಸ್ತಾನೆ ಒಳಗು ಹೊರಗು. ಈಗ ಅದು ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬಂದಾಗ ಆ ಬೆತ್ತಸ್ತ ಕೊಳದಲ್ಲಿ 38 ವರ್ಷದಿಂದ ಒಬ್ಬ ರೋಗಿ ಬಿದ್ದಿದ್ದ. ಯೇಸು ಸ್ವಾಮಿ ಹುಡುಕೊಂಡು ಬಂದ. ಅಲ್ಲಿ ಅಷ್ಟೊಂದು ಜನ ಇದ್ರು. ಯಾರ ಹತ್ರ ಆದ್ರೂ ಹೋದ್ನ, 38 ವರ್ಷಗಳ ಇಂದ ಮಲಗಿದ್ದಂತ ಅವನ ಬಳಿಗೆ ಹೋದ. ಇಲ್ಲಿ ಕೂಡ ಯೆರಿಕೋ ಪಟ್ಟಣದಲ್ಲಿ ಯಾರ ಹತ್ರ ಆದ್ರೂ ಹೋದ್ನ, ಯೇಸು ಸ್ವಾಮಿ ಜಕ್ಕಾಯಿನ ಬಳಿಗೆ ಬಂದ. ಯಾರ ಪಾಪಿಗಳು ಅವ್ರನ್ನ ಹುಡುಕ್ತಾನೆ ಯೇಸು ಸ್ವಾಮಿ. ಯಾಕಂದ್ರೆ ಈ 38 ವರ್ಷಗಳಿಂದ ಮಲಗಿದ್ದವನಿಗೆ ಪಾಪದಿಂದನೇ ಆ ರೋಗ ಬಂದಿತ್ತು. ಇವತ್ತು ರೋಗಗಳು ಕೂಡ ಪಾಪದಿಂದ ಬರ್ತವೆ. ಪಾಪ ಮಾಡಬೇಡ, ರೋಗಕ್ಕೆ ಬಲಿಯಾಗಬೇಡ. ಯೇಸು ಸ್ವಾಮಿ ಬಂದು ಆ ಬೆತ್ತಸ್ತ ಕೊಳದ ಹತ್ರ ಬಂದು ಕೇಳ್ತಾನೆ, ನಿನಗೆ ಶುದ್ಧವಾಗಲಿಕ್ಕೆ ಮನಸ್ಸಿದೆಯಾ ಅಂದಾಗ ಅವನು ಕತೆ ಹೇಳ್ತಾನೆ. ನೀರುಕ್ಕುವಾಗ ನನ್ನನ್ನ ನೀರಿನಲ್ಲಿ ಇಳಿಸೋರು ಯಾರು ಇಲ್ಲ ಸ್ವಾಮಿ ಅಂದಾಗ, ಆಗ ನಿನ್ನ ಹಾಸಿಗೆ ಎತ್ತಿಕೊಂಡು ಎದ್ದು ನಡೆ ಅಂತಾನೆ. ಅವನು ತನ್ನ ಹಾಸಿಗೆ ಎತ್ತಿಕೊಂಡು ಹೋಗ್ತಾನೆ, ವಾಸಿ ಆಗ್ತಾನೆ. ಕೆಟ್ಟು ಹೋಗಿರುವುದನ್ನ, ಅವನು ಕೆಟ್ಟು ಹೋಗಿದ್ದ 38 ವರ್ಷಗಳಿಂದ, ನೀವು ಕೂಡ ಅನೇಕ ವರ್ಷಗಳಿಂದ ಹುಟ್ಟಿದಾಳಿಸಿಂದ ತಾಯಿಯ ಗರ್ಭದಿಂದಲೂ ಹುಟ್ಟಿ ಬಂದಾಗ್ಲಿಂದಲೂ ಪಾಪಿಗಳು ಕೆಟ್ಟು ಹೋಗಿದ್ದೀರಾ. ಸರಿ ಆಗಬೇಕಾ? ಯೇಸು ಸ್ವಾಮಿ ಹತ್ರ ಬಾ, ಅಂಗೀಕಾರ ಮಾಡ್ಕೊ. ಯೇಸು ನಿನ್ನನ್ನು ಸರಿಪಡಿಸ್ತಾನೆ, ಸ್ವರ್ಗ ಕೊಡ್ತಾನೆ. ಸ್ವರ್ಗಕ್ಕೆ ಹೋಗಕ್ಕೆ ಯೇಸುವೇ ಮಾರ್ಗ. ಸರಿಪಡಿಸಕ್ಕೆ ನನ್ನ ದೇವರಿಂದ ಮಾತ್ರ ಸಾಧ್ಯ. ನೀವು ಸಮಾಜದಲ್ಲಿ ನೋಡ್ರಿ, ಈ ಯಾರ್ದೋ ಮದರ್ ತೆರೆಸೋ ವಿಷಯವಾಗಿ ನಮಗೆಲ್ಲ ಗೊತ್ತಲ್ಲ. ಆಕೆ ಎಲ್ಲೆಲ್ಲಿ ಕುಷ್ಠರೋಗಿಗಳಿದ್ರು ಅಲ್ಲೆಲ್ಲ ಹುಡುಕಿ ತಂದು ಅವ್ರನ್ನ ಆರೈಕೆ ಮಾಡಿ, ಅವ್ರಿಗೆ ಯೇಸು ಸ್ವಾಮಿ ಬೋಧನೆ ಮಾಡಿ, ಅವ್ರನ್ನ ರಕ್ಷಣೆ ಮಾಡಿ ಸ್ವಸ್ಥಪಡಿಸಿದ್ಲು. ಯೇಸು ಸ್ವಾಮಿ ಕಡೆಗೆ ನಡೆಸಿದ್ಲು. ಚೆನ್ನಾಗಿರೋನ್ನ ತಗೊಂಡೋಗಿದ್ದಾಳ, ಆರೋಗ್ಯವಂತರನ್ನ ಕರ್ಕೊಂಡೋಗಿದ್ದಾಳ. ಯಾರನ್ನ ಕರ್ಕೊಂಡೋಗಿದ್ಲು? ಯಾರನ್ನ ಹುಡುಕಿದ್ಲು? ಇವತ್ತಿಗೂ ಆ ಟ್ರಸ್ಟ್ನವ್ರು ಯಾರನ್ನ ಆರೈಕೆ ಮಾಡ್ತಾರೆ? ಕೆಟ್ಟವಾಗಿರ್ತಕ್ಕಂಥ ಕುಷ್ಠರೋಗಿಗಳನ್ನ. ಕುಷ್ಠರೋಗಿ ಬಂದಿರೋ ಮನುಷ್ಯ ಕೆಟ್ಟವಾಗಿರ್ತಾನೆ. ಈಗ ಸಮಾಜದಲ್ಲಿ ಸೋಷಿಯಲ್ ವರ್ಕರ್ಸ್ಗಳು ಇರ್ತಾರೆ ಕೆಲವರು. ಅವರು ಬೀದಿಯಲ್ಲಿ ಅನಾಥವಾಗಿ ರೋಡ್ನಲ್ಲಿ ಬಿದ್ದಿದ್ದಂಥ ಕುರುಡ್ರನ್ನ ಕಂಡು ಅವರಿಗೆ ಸ್ನಾನ ಮಾಡಿಸಿ, ಕಟಿಂಗ್ ಮಾಡಿಸಿ, ಹೊಸ ಬಟ್ಟೆ ತೊಡಿಸಿ, ಒಂದ್ ವೇಳೆ ಅವ್ರಿಗೆ ಬುದ್ಧಿ ಚೆನ್ನಾಗಿದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಕೆಲ್ಸಕ್ಕೆ ಕಳಿಸ್ತಾರೆ, ಮನೆಗೆ ಹೋಗ್ತೀನಿ ಅಂದ್ರೆ ಮನೆಗೆ ಕಳಿಸ್ತಾರೆ, ಅನಾಥಾಶ್ರಮಕ್ಕೆ ಹೋಗ್ತೀನಿ ಅಂದ್ರೆ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ. ಎಂಥವ್ರಿಗೆ? ಕುರುಡ್ರಿಗೆ, ಕುಂಟ್ರಿಗೆ, ಅನಾಥರಿಗೆ, ದಿಕ್ಕಿಲ್ದವ್ರಿಗೆ, ಭಿಕ್ಷಕರಿಗೆ. ಒಳ್ಳೆಯರಿಗೆ ಮಾಡ್ತಾರ? ಒಳ್ಳೆಯರಿಗೆ ಈ ಲೋಕದ ದೇವರು, ಕೆಟ್ಟು ಹೋದವರಿಗೆ ನನ್ನ ಯೇಸುವೇ ದೇವರು. ಒಳ್ಳೆಯರಿಗೆ ಈ ಲೋಕದ ದೇವರು, ಕೆಟ್ಟು ಹೋದವರಿಗೆ ನನ್ನ ಯೇಸುವೇ ದೇವರು. ಬಾ ಯೇಸು ಹತ್ರ, ನಿನ್ನ ಪಾಪ ಒಪ್ಪಿಗೋ. ದೇವರು ಕರುಣಾಮಯಿ, ರಕ್ಷಣೆ ಕೊಡ್ತಾನೆ. ಮುಂದಕ್ಕೆ ಹೋಗೋಣ. ಅದೇ ಲೂಕನ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಮೂರನೇ ಭಾಗ. ರಕ್ಷಿಸುವುದಕ್ಕೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ. ಈಗ ರಕ್ಷಿಸುವುದಕ್ಕೆ, ರಕ್ಷಣೆ ಬಹಳ ಮುಖ್ಯ. ಯೇಸು ಸ್ವಾಮಿ ಬಂದದ್ದು ಯಾಕಂತ ಅಲ್ಲಿ ಹೇಳ್ತಾ ಇದ್ದಾನೆ. ಒಂದು ಮನೆ ರಕ್ಷಣೆಯಲ್ಲಿ ಇರ್ಬೇಕಂದ್ರೆ ಆ ಮನೆಯವರು ನಾಯಿ ಸಾಕ್ತಾರೆ. ಏನಕ್ಕೆ? ಮನೆಯನ್ನ ರಕ್ಷಣೆ ಮಾಡಲಿಕ್ಕೆ. ಕೆಲವರು CCTV ಹಾಕಿಸ್ತಾರೆ, ಕೆಲವರು ಕಾಂಪೌಂಡ್ ಕಟ್ಟಿಸ್ತಾರೆ, ಕೆಲವರು ಸೆಕ್ಯೂರಿಟಿ ಗಾರ್ಡ್ ಇಡ್ತಾರೆ. ಮನೆ ರಕ್ಷಣೆಯಾಗಿರ್ಬೇಕಂತಂದೇಳಿ ನಾಯಿನ ಸಾಕ್ತಾರೆ, ಮನೆ ರಕ್ಷಣೆಗೋಸ್ಕರ ಕಾಂಪೌಂಡ್ ಕಟ್ತಾರೆ, ಮನೆ ರಕ್ಷಣೆಗೋಸ್ಕರ ಸೆಕ್ಯೂರಿಟಿ ಗಾರ್ಡ್ ಇಡ್ತಾರೆ, ಮನೆ ರಕ್ಷಣೆಗೋಸ್ಕರ CCTVನ ಹಾಕಿಸ್ತಾರೆ. ಮನೆ ರಕ್ಷಣೆ ಆದ ತಕ್ಷಣ ಪರಲೋಕಕ್ಕೆ ಹೋಗಲ್ಲ. ಇಲ್ಲಿ ಏನ್ ಹೇಳ್ತಾನೆ? ಇವತ್ತು ಈ ಮನೆಗೆ ರಕ್ಷಣೆ ಆಯ್ತಂತ. ಈ ಮನೆ ಅಂದ್ರೆ ಈ ದೇಹ ಎಂಬ ಮನೆ, ಇದು ದೇವರ ಮನೆ. ಈ ದೇವರ ಮನೆ ರಕ್ಷಣೆ ಆಗ್ಬೇಕಂದ್ರೆ ಯೇಸುವೇ ಬೇಕು. ಮನೆಯಲ್ಲಿ ಅಷ್ಟೈಶ್ವರ್ಯ ಇರಲಿ, ಆ ಅಷ್ಟೈಶ್ವರ್ಯ ನಿನ್ನ ರಕ್ಷಣೆ ಮಾಡಲ್ಲ. ನೀನು ರಕ್ಷಣೆ ಹೊಂದಬೇಕು.
ನಿನ್ನ ಮನೆಗೆ ಕಾಂಪೌಂಡ್ ಅಲ್ಲ, ನಿನಗೆ ಯೇಸು ಎಂಬ ಕಾಂಪೌಂಡ್ ಇರಬೇಕು. ನಿನ್ನ ಮನೆಗೆ CCTV ಅಲ್ಲ, ನಿನಗೆ ಯೇಸು ಎಂಬ CCTV ಇರಬೇಕು. ನಿನಗಿರಬೇಕು ರಕ್ಷಣೆ. ಯೇಸು ಸ್ವಾಮಿ ಬಂದಿದ್ದು ಮನೆ ರಕ್ಷಣೆ ಮಾಡ್ಲಿಕ್ಕೆ, ಪ್ರಾಣಿ ರಕ್ಷಣೆ ಮಾಡ್ಲಿಕ್ಕೆ, ನಾಯಿ ರಕ್ಷಣೆ ಮಾಡ್ಲಿಕ್ಕಲ್ಲ, ಮನುಷ್ಯನನ್ನ ರಕ್ಷಣೆ ಮಾಡ್ಲಿಕ್ಕೆ. ಇವತ್ತು ಅನೇಕರು ಮನುಷ್ಯರಿಗಿಂತ ಹೆಚ್ಚಿಗೆ ನಾಯಿ ಬೆಲೆ ಕೊಡ್ತಾರೆ. ನಾನು ಹೇಳೋದು ನಾಯಿಗಳನ್ನ, ಪ್ರಾಣಿಗಳನ್ನ ಸಾಕು ತಪ್ಪಂತಲ್ಲ. ಪ್ರಾಣಿಗಳಿಗಿಂತ ಮನುಷ್ಯ ಶ್ರೇಷ್ಠ ದೇವರ ದೃಷ್ಟಿಯಲ್ಲಿ. ಯೇಸು ಸ್ವಾಮಿ ಇಲ್ಲಿ ಹೇಳಿದ್ದು ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು, ಮನುಷ್ಯರನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದ, ನಾಯಿಗಳನ್ನಲ್ಲ. ಇವತ್ತು ಅನೇಕರು ನಾಯಿಗಳಿಗೆ ಬೆಲೆ ಕೊಡ್ತಾರೆ. ತಂದೆ ತಾಯಿಗಳನ್ನೇನೋ ಹೊರಗಡೆ ಹಾಕ್ತಾರೆ, ವಯಸ್ಸಾದ ತಂದೆ ತಾಯಿಗಳನ್ನ ಹೊರಗಡೆ ಹಾಕಿ ನಾಯಿನ ಒಳಗಡೆ ಕಟ್ಕೊಳ್ತಾರೆ. ಯಾರಾದ್ರೂ ಮನೆಗೆ ಬಂದ್ರೆ ನಾಯಿನ ಒಳಗಡೆ ಹಾಕಿ ಮನೆಯಲ್ಲೇ ಹೊರಗಡೆ ಮನುಷ್ಯರಿಗೆ ಜಾಗ ಕೊಡ್ತಾರೆ. ನಾಯಿಗೆ 5,000, 10,000, 15,000 ಖರ್ಚು ಮಾಡಿ, ಸಾರ್ ನಮ್ಮ ನಾಯಿ ನಂಗೆ ಸಾಕ್ತಿವಿ ಫಾಸ್ಟ್, ನಮ್ಮ ನಾಯಿಗೆ 15,000 ಖರ್ಚಾಗುತ್ತೆ, 10,000 ಖರ್ಚಾಗುತ್ತೆ ಅಂತಾರೆ. ಜ್ಞಾನ ಇಲ್ವಾ ಆ ರೀತಿ ಹೇಳ್ಬೇಕಾದ್ರೆ? ನಾಯಿಗಿಂತ ಮನುಷ್ಯ ಶ್ರೇಷ್ಠ. ಸೇವಕನಿಗೆ 1,000 ಕೊಡಕ್ ದುಡ್ಡಿರಲ್ಲ, 10,000 ಖರ್ಚು ಮಾಡಿ ನಾಯಿ ಸಾಕ್ತೀಯ, 5,000 ಖರ್ಚು ಮಾಡಿ ನಾಯಿ ಸಾಕ್ತಂತ ಹೆಮ್ಮೆ ಪಡ್ತೀಯ. ನಾಯಿ ರಕ್ಷಣೆ ಕೊಡುತ್ತಾ? ಯೇಸು ರಕ್ಷಣೆ ಕೊಟ್ನಾ? ಯೇಸು ಏನ್ ಹೇಳ್ತಾನೆ? ಕೇವಲ ನನ್ನ ಸಹೋದರಲ್ಲಿ ಅಲ್ಪನಾದವನಿಗೆ ನೀವೇನೇನು ಮಾಡಿದ್ರು ನನಗೆ ಮಾಡಿದೆ ಅಂತ ಆಯ್ತು ಅಂತ ಹೇಳಿಲ್ವಾ? ಯಾರಿಗೆ ಮಾಡ್ಬೇಕಾಯ್ತು? ನೀನ್ ಯಾರಿಗೆ ಮಾಡ್ತಾ ಇದೀಯ? ನನ್ನ ಉದ್ದೇಶ ನೀವು ನಾಯಿ ಸಾಕ್ಬಾರ್ದಂತಲ್ಲ, ಪ್ರಾಣಿಗಳನ್ನ ಸಾಕ್ಬಾರ್ರಿ, ಪೋಷಣೆ ಮಾಡ್ಬಾರ್ದಂತಲ್ಲ. ನಾಯಿಗಿಂತ ಪ್ರಾಣಿಗಿಂತ ಮನುಷ್ಯ ಶ್ರೇಷ್ಠ. ಮನುಷ್ಯನಿಗೆ ಬೆಲೆ ಕೊಡು. ಯೇಸು ಸ್ವಾಮಿ ಮನುಷ್ಯನಿಗೆ ಬೆಲೆ ಕೊಟ್ಟಿರೋದು. ಇವತ್ತು ಯೇಸು ಸ್ವಾಮಿ ಬೆಲೆ ಕೊಟ್ಟದ್ರಿಂದ ರಕ್ತದ ಬೆಲೆಯಿಂದ ಬದುಕಿದೀಯಾ? ಅದನ್ನ ಕಲ್ತ್ಕೊ ಫಸ್ಟ್. ನಾಯಿ ರಕ್ತದಿಂದಲ್ಲ ಪಾಪ ಪರಿಹಾರ ಆಗಿದ್ದು, ಯೇಸು ಸ್ವಾಮಿಯ ರಕ್ತದಿಂದ ಪಾಪ ಪರಿಹಾರ ಆಗಿದ್ದು. ಯೇಸು ಸ್ವಾಮಿಯ ರಕ್ತದಿಂದ ಪಾಪ ಪರಿಹಾರ ಹೊಂದಿದ್ಯಾ? ಯೇಸು ಸ್ವಾಮಿ ಬೆಲೆ ಕೊಡು, ಸಭೆಗೆ ಕೊಡು. ದೇವ್ರಿಗೆ ಕೊಟ್ಟಂಗ ಮೇಲೆ ಅಕೌಂಟ್ ಇರುತ್ತೆ ನಿಂದು, ಮೇಲ್ಗಡೆ ದೇವರು ಲೆಕ್ಕ ಬರೀತಾನೆ. ನೀನ್ ನಾಯಿ ಸಾಕಿರೋ ಲೆಕ್ಕ ಬರೆಯಲ್ಲ. ದೇವ್ರಿಗೆ ಕೊಡು, ಸೇವಕನಿಗೆ ಕೊಡು, ಸಭೆಗೆ ಕೊಡು, ಸೇವೆಗೆ ಕೊಡು, ಚರ್ಚ್ ಕಟ್ಲಿಕ್ಕೆ ಕೊಡು. ದೇವರು ಕೊಟ್ಟಿರೋದು. ನೀನು ಹುಟ್ಟುತ್ತಲೇ ತಾಯಿ ಗರ್ಭದಿಂದ ತಂದಿಲ್ಲ. ನಿನಗೆ ಶಕ್ತಿ, ಸಾಮರ್ಥ್ಯ, ಜ್ಞಾನ, ತಿಳುವಳಿಕೆ ಪ್ರತಿಯೊಂದು ಬಂದಿರೋದು ಯೇಸು ಸ್ವಾಮಿಯಿಂದನೇ, ದೇವರಿಂದನೇ. ದೇವರು ಕೊಟ್ಟದ್ನೇ ಕೊಡು ಅಂತ ಹೇಳ್ತಾನೆ. ಪರಲೋಕದಲ್ಲಿ ಸನ್ಮಾನ ಬೇಕಾ? ಪರಲೋಕದಲ್ಲಿ ಗಂಟು ಕಟ್ಟಿಗೆ. ನಾಯಿಗಲ್ಲ ನೀನು ಸಾಕೋದು, ನಾಯಿನ ಸಾಕು. ಅದೇ ನಾಯಿಗಿಂತ ಮನುಷ್ಯಗೆ ಬೆಲೆ ಕೊಡು. ಯೇಸು ಸ್ವಾಮಿ ಬೆಲೆ ಕೊಡು, ಸೇವಕನಿಗೆ ಬೆಲೆ ಕೊಡು, ದೇವರ ಮಕ್ಕಳಿಗೆ ಬೆಲೆ ಕೊಡು. ಯಾರಿಗೆ ಬೆಲೆ ಕೊಡ್ತದೆ ನೀನು? ನಾಯಿಗ, ಮನುಷ್ಯನಿಗ? ಯೋಚನೆ ಮಾಡು. ಜ್ಞಾನವಂತರಾಗ್ರಿ. ತಿಳುವಳಿಕೆ ನಿಮಗಿದೆ. ನನಗಿಂತ ಬುದ್ಧಿವಂತರು, ನನಗಿಂತ ಜ್ಞಾನವಂತರು. ಯಾಕೆ ಹಂಗೆ ಮಾಡ್ತೀರಾ ಕೆಲವರು? ನಾನು ಎಲ್ಲರ ಬಗ್ಗೆ ಹೇಳ್ತಿಲ್ಲ, ಕೆಲವರು ಹಂಗೆ ಮಾಡ್ತಾರೆ. ತಪ್ಪಲ್ವ ಅದು? ಒಂದ್ಸರಿ ಮೌನವಾಗಿ ಕುಂತು ಯೋಚನೆ ಮಾಡಿ, ತಾಳ್ಮೆಯಿಂದ ಯೋಚನೆ ಮಾಡಿ, ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಯೋಚನೆ ಮಾಡಿ. ಈ ಸಹೋದರ ಹೇಳಿದ್ದು ಸರಿನಾ ತಪ್ಪಂತ ಗೊತ್ತಾಗುತ್ತೆ ನಿಮಗೆ. ನಿಮಗೊಂದು ಘಟನೆ ಹೇಳ್ತೀನಿ, ಯಾವ ರೀತಿ ರಕ್ಷಣೆ ಮಾಡ್ತಾನೆ ಯೇಸು ಸ್ವಾಮಿ ಅಂತ. ಪೇತ್ರ ನೀರಿನಲ್ಲಿ ಮುಳುಗಿದಾಗ ತಮ್ಮ ಎತ್ತಿಲ್ಲ, ಸ್ನೇಹಿತರು ಎತ್ತಿಲ್ಲ, ಯೇಸು ಸ್ವಾಮಿ ಶಿಷ್ಯರ ಮೇಲೆ ಎತ್ತಿಲ್ಲ. ಯಾಕಂದ್ರೆ ಆಗೋದು ಇಲ್ಲ. ಅವರು ಪೇತ್ರನ ಎತ್ತಲಿಕ್ಕೆ ಹೋದ್ರೆ ಅವರು ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತಾರೆ. ಅವ್ರು ನೀರಲ್ಲಿ ಇಳಿದು ಬರಕ್ ಸಾಧ್ಯ ಇಲ್ಲ, ನೀರಲ್ಲಿ ಎಗ್ರಕ್ ಸಾಧ್ಯ ಇಲ್ಲ. ಪೇತ್ರನ ಎತ್ತಕ್ಕ ಯೇಸು ಸ್ವಾಮಿನ ಆಗಬೇಕು. ಯಾಕೆ? ಯೇಸು ಸ್ವಾಮಿ ನೀರಿನ ಮೇಲೆ ನಿಂತ್ಕೊಂಡಿದ್ದಾನೆ. ದೇವರಾತ ಅದಕ್ಕೆ ನೀರಿನ ಮೇಲೆ ನಿಂತ್ಕೊಂಡಿದ್ದಾನೆ. ಪೇತ್ರ ಮುಳುಗಿ ಹೋದ್ರು ದೇವರು ಪೇತ್ರನ ನೀರಿನ ಮೇಲೆ ನಿಂತ್ಕೊಂಡೆ ಕೈ ಕೊಟ್ಟು ಮೇಲೆ ಎತ್ತಿದ. ಇವತ್ತು ನೀನು ಕೂಡ ಮುಳುಗಿ ಹೋಗ್ತಾ ಇದೀಯಾ? ದೇವ್ರ ಮೇಲೆ ಕೆತ್ತುತ್ತಾನೆ, ಕಾಪಾಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಬಂದಿದ್ದು. ಯೇಸು ಸ್ವಾಮಿ ಮೇಲೆ ಕೆತ್ತಿ ನಿಲ್ಲಿಸ್ಲಿಕ್ಕೆ ಬಂದಿದ್ದು, ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದು. 100 ಕುರಿಗಳಲ್ಲಿ 1 ಕುರಿ ತಪ್ಪೋದ್ರು ಕೂಡ ಯೇಸು ಸ್ವಾಮಿ ಬಿಡಲ್ಲ, ಹುಡುಕಿ ರಕ್ಷಿಸ್ಲಿಕ್ಕೋಸ್ಕರನೇ ಬಂದ. ಅದಕ್ಕೆ ಈ ಮಾತನಲ್ಲಿ ಹೇಳಿದ್ದು, ಮನುಷ್ಯ ಕುಮಾರ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದ. ಯೇಸು ಒಬ್ಬರೇ ದೇವರು, ಬೇರೆ ದೇವರಿಲ್ಲ. ಪಾಪಿಗಳನ್ನ ರಕ್ಷಿಸಲಿಕ್ಕೆ ಯೇಸುವೇ ದೇವರು. ದೇವರೇ ಮನುಷ್ಯ ಕುಮಾರನಾಗಿ ಬಂದ. ಆತನ ನಂಬ್ರಿ, ಸ್ವರ್ಗವನ್ನು ಸೇರೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ರಕ್ಷಕನಾದ ಯೇಸುವೇ, ನಿನ್ನ ಒಂದು ಕರ್ತನೆ ಜ್ಞಾನಕ್ಕಾಗಿ ಸ್ತೋತ್ರ. ಇವತ್ತು ಕರ್ತನೆ ಮನುಷ್ಯ ಕುಮಾರನಾಗಿ ನೀನು ಈ ಭೂಲೋಕಕ್ಕೆ ಹುಟ್ಟಿ ಏನಕ್ಕೆ ಬಂದೆ ಅಂತೆಂಬುದಾಗಿ ಅಪ್ಪ ಕಲಿಸ್ಕೊಟ್ಟಿದೀಯಾ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಕೇಳಿದವರ ಹೃದಯದಲ್ಲೆಲ್ಲ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರವಾಗಲಿ. ನಿನ್ನನ್ನು ನಂಬಿ ಪಾಪ ಒಪ್ಪಿಕೊಳ್ಳೋ ಪ್ರತಿಯೊಬ್ಬರನ್ನು ಕ್ಷಮಿಸುವ ದೇವರಾಗಿದೆಯಾ ಸ್ವಾಮಿ ಕರ್ತನೆ. ಈ ಲೋಕದ ಎಲ್ಲರಿಗೂ ರಕ್ಷಣೆ ಅನುಗ್ರಹಿಸು. ಎಲ್ಲರ ಹೃದಯದಲ್ಲಿ ಮಾತಾಡು ಕರ್ತನೆ, ಎಲ್ಲರ ಕನಸಿನಲ್ಲಿ ಮಾತಾಡು. ನಿನ್ನ ಕೃಪೆ ಇಡೀ ಲೋಕದ ಎಲ್ಲ ಮನುಷ್ಯರಿಗೆ ಹಬ್ಬಲಿ ಸ್ವಾಮಿ ಕರ್ತನೆ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬರ ಪ್ರಾರ್ಥನೆ, ಮನೆ ವಿಜ್ಞಾಪನೆಗಳನ್ನ ನೆರವೇರಿಸು ಕರ್ತನೆ. ಅವರ ಕಣ್ಣೀರು ಬರಿಸು, ಅವರ ಪಾಪನ ಕ್ಷಮಿಸು ಕರ್ತನೆ. ಅನೇಕರು ನಿನ್ನ ಕಡೆಗೆ ತಿರುಗಿಕೊಳ್ಳಲಿಕ್ಕೆ
ನಿನ್ನ ಮಕ್ಕಳಾದ ನಮ್ಮನ್ನು ಉಪಯೋಗಿಸಬೇಕಾಗಿ ಬೇಡಿಕೊಳ್ತಾನೆ ಕರ್ತನೆ. ಹಾಗೆ ಮಾಡ್ತೀಯ, ಸ್ತೋತ್ರವಾಗಲಿ ಕರ್ತನೆ. ನೀನು ಬರುವಾಗ ನಮ್ಮೆಲ್ಲರನ್ನ ಜ್ಞಾಪಕ ಮಾಡಿಕೊ. ನಿನಗೇ ವಂದನೆಗಳು. ನಮ್ಮೆಲ್ಲರನ್ನು ನಾವು ತಗ್ಗಿಸಿಕೊಂಡು ನಿನ್ನ ನಾಮವನ್ನೇ ಮೇಲೆತ್ತುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ಪರಲೋಕದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.